ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಮಳೆಗಾಲ ಆಯಿತು, ಚಳಿಗಾಲದಲ್ಲಿ ವಿಪರೀತ ಚಳಿಯನ್ನು ಅನುಭವಿಸಿದ್ದು ಆಯಿತು. ಇದೀಗ ಶಿವರಾತ್ರಿ ಬರ್ತಾ ಇದೆ. ಶಿವರಾತ್ರಿಯ ನಂತರ ಬೇಸಿಗೆ ಶುರುವಾಗೋದಿದೆ. ಬೇಸಿಗೆಯಲ್ಲಿ ಪ್ರತಿ ವರ್ಷವೂ ಅನೇಕ ಸಮಸ್ಯೆಗಳು ರಾಜ್ಯವ್ಯಾಪಿ ಕಾಣಿಸಿಕೊಳ್ಳೋದನ್ನು ನೋಡ್ತಾ ಇರ್ತೀವಿ. ವಿಪರೀತ ಬಿಸಿಲಿದೆ. ಅನೇಕ ಜಿಲ್ಲೆಗಳಲ್ಲಂತೂ ಹೊರಗಿಡೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿಗಳು ಮತ್ತು ವಾತಾವರಣ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಾದ ರಾಯಚೂರು, ಬೀದರ್, ಕಲಬುರಗಿ, ಕೊಪ್ಪಳ ಈ ಭಾಗಗಳಲ್ಲಂತೂ ಅಲ್ಲಿಯ ಜನ ಅನುಭವಿಸುವಂತಹ ಸಮಸ್ಯೆಗಳು ಹೇಳತೀರದು. ಆದರೆ ಈಗ ತಜ್ಞರು ಹೇಳ್ತಾ ಇದ್ದಾರೆ, ಈ ವರ್ಷವೂ ಕೂಡ ಭಾರಿ ಬಿಸಿಲಿರುತ್ತೆ, ಸುಡು ಬಿಸಿಲಿರುತ್ತೆ. ಪ್ರತಿ ವರ್ಷಕ್ಕಿಂತಲೂ ಕೂಡ 1 ರಿಂದ 3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಈ ಬಾರಿಯ ಬೇಸಿಗೆಯಲ್ಲಿ ಹೆಚ್ಚಳವಾಗಿರುತ್ತೆ ಅಂತ ತಜ್ಞರ ಅಭಿಪ್ರಾಯಗಳಿದೀಗ. ಇವೆಲ್ಲದರ ನಡುವೆ ಅನೇಕ ಹಳ್ಳಿಗಳಲ್ಲಿ, ಅನೇಕ ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ ನೀರಿನ ಬವಣೆಯಂತೂ ಪ್ರತಿ ವರ್ಷ ಅದೊಂದು ರೀತಿಯಾಗಿ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ಇದೀಗ ತಜ್ಞರು ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಬೇಸಿಗೆಯ ಸಮಯದಲ್ಲಿ ಮಕ್ಕಳೂ ಸೇರಿದಂತೆ ಅನೇಕರಲ್ಲಿ ಅನೇಕ ರೋಗಗಳು ಕೂಡ ಹುಟ್ಟುಕೊಳ್ಳುತ್ತೆ, ಅನೇಕ ಕಡೆ ಸಾವು ಕೂಡ ಸಂಭವಿಸಿಬಿಡುತ್ತೆ. ಹೀಗಾಗಿ ಈಗ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ, ಈ ಬಾರಿ ವಿಪರೀತ ಬಿಸಿಲಿರುತ್ತೆ, ಅದನ್ನು ಎದುರಿಸೋದಕ್ಕೆ ನೀವು ಸಜ್ಜಾಗಬೇಕು ಅಂತ. ಇದೇ ಇವತ್ತಿನ ವಿಶೇಷ, ಸುಡು ಬಿಸಿಲು, ಧರೆಗೆ ಬೆಂಕಿ. ಅನೇಕ ಬಾರಿ ಏನು ಅನ್ಕೊಳ್ತೀವಿ, ಉದ್ಯಾನ ನಗರಿ ಬೆಂಗಳೂರು ವಿಪರೀತವಾಗಿ ಬಿಸಿಲಿರೋದಿಲ್ಲ, ಕಡಿಮೆ ಇರುತ್ತೆ ಅಂತ. ವಿಪರ್ಯಾಸ ಅಂದರೆ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಾಪಮಾನ ಏರಿಕೆ ಆಗುತ್ತೆ ಬೇಸಿಗೆಯಲ್ಲಿ. ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಇಂಥದ್ದೊಂದು ಸಮಸ್ಯೆಗಳು, ನೀರಿನ ಸಮಸ್ಯೆಗಳು, ಅನೇಕ ಸಮಸ್ಯೆಗಳು ಬೇಸಿಗೆಯಲ್ಲಿ ಶುರುವಾಗ್ಬಿಡುತ್ತೆ. ಸರಾಸರಿಗಿಂತ 1 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಆಗಬಹುದು ಅಂತ ಹೇಳ್ತಿದ್ದಾರೆ ಅವರು. ಮಕ್ಕಳು ಮತ್ತು ವೃದ್ಧರ ಮೇಲೆ ಇದರ ಪರಿಣಾಮ ಹೆಚ್ಚು ಅಂತ ತಜ್ಞರ ಅಭಿಪ್ರಾಯ. ಉಷ್ಣಾಂಶ ಹೆಚ್ಚಳದ ಬಗ್ಗೆ ತಜ್ಞರಿಂದ ಮುನ್ಸೂಚನೆ ಕೊಡಲಾಗಿದೆ. ಫೆಬ್ರವರಿ ಕೊನೆ ಅಥವಾ ಮಾರ್ಚ್ ತಿಂಗಳಲ್ಲಿ ಇದರ ಪರಿಣಾಮ ಹೆಚ್ಚಳ ಆಗಬಹುದು ಅಂತ ತಜ್ಞರು ಎಚ್ಚರಿಸ್ತಾ ಇರೋದು. ದ್ರವ ಪದಾರ್ಥ ಹೆಚ್ಚೆಚ್ಚು ನೀರು ಸೇವನೆ ಮಾಡೋದು ಅಗತ್ಯ ಅಂತ ಹೇಳ್ತಿದ್ದಾರೆ. ರಾಜಧಾನಿಯಲ್ಲಿ ಅಂದರೆ ಬೆಂಗಳೂರಿನಲ್ಲಿ ತಾಪಮಾನ 35 ಡಿಗ್ರಿ ಸೆಲ್ಸಿಯಸ್ ಆಗಬಹುದು ಅಂತ ಲೆಕ್ಕಾಚಾರ. 35 ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರಿನಲ್ಲಿ ಆಗಬಹುದು ಅಂತ ಲೆಕ್ಕಾಚಾರ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಕ್ರಾಸ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. 40 ಡಿಗ್ರಿ ಸೆಲ್ಸಿಯಸ್ ರಾಯಚೂರು, ಬೀದರ್, ಕಲಬುರಗಿ, ಬಳ್ಳಾರಿ, ಕೊಪ್ಪಳ ಈ ಜಿಲ್ಲೆಗಳೇನಿವೆ, ಇಲ್ಲಿ ಅತಿಯಾದಂಥ ತಾಪಮಾನ ಇರುತ್ತೆ ಬೇಸಿಗೆ ಸಮಯದಲ್ಲಿ. ಮಕ್ಕಳಲ್ಲಿ ಅನೇಕ ರೋಗಗಳು ಕಾಣಿಸ್ಕೊಳ್ಳುತ್ತೆ, ವಯೋವೃದ್ಧರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ವಿಶೇಷವಾಗಿ ಕುಡಿಯುವ ನೀರಿನ ಸಮಸ್ಯೆ ಅಂತೂ ಬಿಗಡಾಯಿಸ್ಬಿಡುತ್ತೆ. ನೀರಾವರಿ ಸಮಸ್ಯೆಗಳು, ಕೃಷಿಗೆ ನೀರು ಬೇಕಲ್ವಾ, ನದಿ ಪಾತ್ರದಲ್ಲಿದ್ದವರು ನೀರಾವರಿ ಮುಖಾಂತರ ಏನೋ ಆಗುತ್ತೆ, ಕೊಳವೆ ಬಾವಿ, ಬೋರ್ವೆಲ್ಗಳ ಪರಿಸ್ಥಿತಿಗಳು ಏನಾಗುತ್ತೆ. ಉತ್ತರ ಕರ್ನಾಟಕದ ಬಯಲು ಸೀಮೆಗಳಲ್ಲಿ ನೀರಿನ ಅಭಾವವಂತೂ ಬೇಸಿಗೆಯ ಸಮಯದಲ್ಲಿ ಜಾಸ್ತಿ ಆಗಿಬಿಡುತ್ತೆ. 1928 ಮೇ 23ಕ್ಕೆ 45 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಇದು ಹೈಯೆಸ್ಟ್. ಇದು ರಾಯಚೂರಿನಲ್ಲೇ ಆಗಿದ್ದಂತಹ ಬೆಳವಣಿಗೆ. ಅದಾದ ನಂತರ 2024 ಏಪ್ರಿಲ್ 30ನೇ ತಾರೀಕಿಗೆ ಇದೇ ರಾಯಚೂರಿನಲ್ಲಿ 45.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕಲಬುರಗಿಯಲ್ಲಿ 45.2, ಬೀದರ್ನಲ್ಲಿ 45.6, 2016ರಲ್ಲಿ ಬೆಂಗಳೂರಿನಲ್ಲಿ 39.2 ಆಗಿದ್ದರೆ 2024ರಲ್ಲಿ 37.6 ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರಿನಲ್ಲಿ ದಾಖಲಾಗಿರುವಂಥ ತಾಪಮಾನ ಇದು. ಈ ಪರಿಪ್ರಮಾಣದಲ್ಲಿ ತಾಪಮಾನ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಇದರ ಜೊತೆಗೇನೆ ಎಲ್ ನೀನೋ ಅಂತ ಅವರು ಕಾರಣ ಕೊಡ್ತಾ ಇರೋದು, ತಜ್ಞರು ಕೊಡ್ತಾ ಇರುವಂಥ ಕಾರಣ ಎಲ್ ನೀನೋದಿಂದ ಈ ವರ್ಷವೂ ಕೂಡ ತಾಪಮಾನ ಜಾಸ್ತಿ ಆಗುತ್ತೆ ಅಂತ. ಪೆಸಿಫಿಕ್ ಮಹಾಸಾಗರದ ಮಧ್ಯ ಮತ್ತು ಪೂರ್ವ ಭಾಗದ ಮೇಲ್ಮೈ ನೀರು ಸಹಜವಾಗಿ ಬೆಚ್ಚಗಾಗು ಒಂದು ಹವಾಮಾನದ ವಿದ್ಯಮಾನ ಇದು. ಈ ವಿದ್ಯಮಾನದಿಂದ ಭಾರತದ ಬಹುತೇಕ ಅಂತರ್ಜಲ ಮಟ್ಟ ಮತ್ತು ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತ ಆಗುತ್ತೆ.
ಇದರ ಪರಿಣಾಮ ದೇಶದಲ್ಲಿ 9ರಿಂದ 12 ತಿಂಗಳು ಇರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಅನೇಕ ಜನ ಬೇಸಿಗೆ ಬಂತಪ್ಪ ತಂಪು ಪಾನೀಯಗಳನ್ನು ಸೇವಿಸಿದರೆ ಆ ಕ್ಷಣಕ್ಕೆ ತಂಪಾಗಬಹುದು, ತಣ್ಣಗಾಗಬಹುದು ಅಂತ ಲೆಕ್ಕಾಚಾರ ಆಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಇದೆ. ಬೇಸಿಗೆಯಲ್ಲಿ ಯಾವ ರೀತಿಯಾದಂಥ ಆಹಾರವನ್ನು ಸೇವಿಸಬೇಕು ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆ. ಚಳಿಗಾಲದಲ್ಲಿ ಅತಿ ಬಿಸಿಯಾದ ಆಹಾರವನ್ನು ಸೇವನೆ ಮಾಡ್ತೀವಿ, ಬಿಕಾಸ್ ನಮ್ಮ ಬಾಡಿ ಬಿಸಿ ಆಗಿರಲಿ, ಚಳಿಯಿಂದ ನಾವು ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ. ಮತ್ತೊಂದು ಕಡೆ ಅತಿಸಾರ, ವಾಂತಿ ಭೇದಿ ಸೇರಿದಂತೆ ಅನೇಕ ಸಮಸ್ಯೆಗಳು ಬೇಸಿಗೆಯಲ್ಲಿ ಶುರುವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಮಕ್ಕಳಲ್ಲಂತೂ ಬೇರೆ ಬೇರೆ ಕಾಯಿಲೆಗಳು ಶುರುವಾಗುತ್ತೆ. ಅದು 6 ವರ್ಷದ ಒಳಗಿನಿಂದ ಹಿಡಿದು ಅದಾದ ನಂತರ ದೊಡ್ಡ ದೊಡ್ಡ ಮಕ್ಕಳಿಗೂ ಕೂಡ. ಬೇಸಿಗೆ ಅಂತ ಹೇಳಿದರೆ ಬೇಸಿಗೆ ರಜೆಗಳು ಬರುತ್ತೆ. ಬೇಸಿಗೆ ಕಾಲದಲ್ಲಿ ಸರ್ಕಾರಿ ಶಾಲೆಗಳು ಎಲ್ಲವೂ ಕೂಡ ರಜೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಏನೆಲ್ಲ ಅವಘಡಗಳಾಗುತ್ತೆ, ಯಾವ ಪರಿಹಾರೋಪಾಯಗಳನ್ನು ನಾವು ಕಂಡುಕೊಳ್ಬೇಕು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ನಾವು ಮಾತನಾಡ್ತಾ ಇದ್ದೀವಿ. ತಜ್ಞರು ಹೇಳ್ತಾ ಇರೋ ಪ್ರಕಾರ ಫೆಬ್ರವರಿ 15ರಿಂದಲೇ ಈ ವರ್ಷ ಬೇಸಿಗೆ ಆರಂಭ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಫೆಬ್ರವರಿ 15 ಅಂದರೆ ಇನ್ನು 15 ದಿನಕ್ಕೆ ವಿಪರೀತವಾದಂಥ ಬಿಸಿಲು ರಾಜ್ಯದಲ್ಲಿ ಶುರುವಾಗ್ಬಿಡುತ್ತೆ ಅಂತ. ಏನು ಸಮಸ್ಯೆಗಳಾಗ್ಬೋದು, ನೀರಾವರಿ ದೃಷ್ಟಿಯಿಂದ, ನಮ್ಮ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಆಗ್ಬೋದು, ಪರಿಹಾರೋಪಾಯಗಳೇನು, ಇದೇ ಇವತ್ತಿನ ವಿಶೇಷ. ಇದ್ರ ಬಗ್ಗೆ ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನೀರಾವರಿ ತಜ್ಞರಾಗಿರುವಂಥ ವಲ್ಲಿಶ್ ಕೌಶಿಕ್ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮಕ್ಕಳ ತಜ್ಞರಾಗಿರುವಂಥ ಡಾಕ್ಟರ್ ಸಂಪತ್ ಶೆಟ್ಟಿಗಾರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ. ಎಸ್ ವಲ್ಲಿಶ್ ಕೌಶಿಕ್ ಅವರೇ, ನಾವು ನೋಡ್ತಾ ಇದ್ದೀವಿ ಪ್ರತಿ ಬಾರಿ ಬೇಸಿಗೆ ಬಂದರೆ ನೀರಿಂದ ಒಂದು ಸಮಸ್ಯೆ, ಜಂಜಾಟ. ಅದು ಬೆಂಗಳೂರಿನಲ್ಲೂ ಕೂಡ ಆ ಜಂಜಾಟವನ್ನು ನೋಡ್ತಾ ಇದ್ದೀವಿ. ಒನ್ಸ್ ಅಗೇನ್ ಈ ವರ್ಷ ಅಂಥದ್ದೊಂದು ಸಮಸ್ಯೆ ಆಗ್ಬೋದು. ಯಾಕಂದರೆ ಪ್ರತಿ 3 ವರ್ಷಕ್ಕೊಂದ್ಸಲ ಈ ಎಲ್ ನಿನೋ ಎಫೆಕ್ಟ್ ಅಂತ ಏನಿದೆ, ಒಂದು ಅಧಿಕವಾಗಿ ಮಳೆ ಬರುತ್ತೆ, ಇಲ್ಲ ಅಧಿಕವಾದಂಥ ಒಂದು ಬರಪೀಡಿತವಾದಂಥ ಒಂದು ನಿರ್ಮಾಣ ಆಗುತ್ತೆ. ಓಕೆ, ನಾವು ಎರಡಕ್ಕೂ ಸಜ್ಜಾಗಿರಬೇಕು. ಯಾವ ಥರ ಸಜ್ಜಾಗಿರಬೇಕು ಅಂತಂದರೆ, ಮಳೆಗಾಲದಲ್ಲಿ ಜಾಸ್ತಿ ನೀರನ್ನು ಸಂರಕ್ಷಣೆ ಮಾಡಬೇಕು. ಅದು ನಮಗೆ ಬೇಸಿಗೆ ಬಂದಾಗ ಅದನ್ನು ನಾವು ಉಪಯೋಗಿಸ್ಕೋಬೋದು. ಈಗ ನೋಡಿ, ನಾವು ಪ್ರತಿನಿತ್ಯ ಈಗ ಬೇಸಿಗೆ ಅಂತ ಕಾಲದಲ್ಲೂ ಒಂದೊಂದು ಫ್ಲೈಓವರ್ ಪಿಲ್ಲರ್ಗೂ ಸುಮಾರು ಒಂದು 400ರಿಂದ 500 ಲೀಟ್ರ್ ನೀರು ಕ್ಯೂರಿಂಗಿಗೆ ಬೇಕಾಗುತ್ತೆ. ಎಲ್ಲಿಂದ ತರೋದು? ವೈಟ್ ಟ್ಯಾಪಿಂಗಿಗೆ ರೋಡ್ ಮಾಡಬೇಕಂತಂದರೆ ಅದಕ್ಕೆ ಆ ಹೊದಿಕೆಗೆ ಸಿಮೆಂಟ್ ಕ್ಯೂರಿಂಗಿಗೆ ಬೇಕು ನೀರು. ನಾವು ಅದಕ್ಕೂ ನೀರು ಉಪಯೋಗಿಸ್ಕೋಬೇಕಾಗತ್ತೆ. ಮತ್ತು ಬೆಂಗಳೂರಿನಲ್ಲಿ ಎಷ್ಟು ಗಾಡಿಗಳಿದೆ ಅಂದರೆ ವೆಹಿಕಲ್ಸು, ಆಟೋ ರಿಕ್ಷಾ ಇರ್ಬೋದು, ಬಸ್ ಆಗಿರ್ಬೋದು, ಕಾರ್ಗಳಾಗಿರ್ಬೋದು, ಪ್ರತಿಯೊಂದು ಮನೆಯಲ್ಲೂ 2 ಗಾಡಿ ಅಂತಂದರೆ ಅದನ್ನು ತುಳಿಯೋಕ್ಕೂ ನಾವು ಅಂತರ್ಜಲದ ನೀರನ್ನೇ ಉಪಯೋಗಿಸ್ತೀವಿ. ಇಷ್ಟನ್ನು ನಾವು ನೀರನ್ನ ನಾವು ಅಷ್ಟು ತೊಗೋಬೇಕು ಅಂತಂದರೆ ನಾವು ಯಾವುದು ಕುಡಿಯೋ ನೀರಿಗೂ ಕಾವೇರಿನೇ ಅವಲಂಬಿಸ್ಕೊಂಡಿದ್ದೀವಿ. ಮತ್ತು ಈ ಥರ ಯಾವ್ದಾರ ಬಳಕೆಗೂ ಇದನ್ನೇ ಯೂಸ್ ಮಾಡ್ತಾಯಿದ್ವಿ. ದುರ್ದೈವ ಏನು ಅಂತಂದರೆ, ಪೋರ್ಟೇಬಲ್ ವಾಟರ್, ಕುಡಿಯೋ ನೀರನ್ನೇ ನಾವು ಕ್ಯೂರಿಂಗಿಗೆ ಹಾಕಬೇಕು ಅಂತ ತಜ್ಞರು, ಅಂದರೆ ಯಾವುದು ಆ ಸ್ಟ್ರಕ್ಚರ್ ಏನಿದೆ, ಆ ಪಿಲ್ಲರ್ಗಳೇನಾಗ್ತಾರೆ, ಕಾಂಕ್ರೀಟ್ ಪಿಲ್ಲರ್ಸ್, ಅದು ಫ್ಲೈಓವರ್ಗಾಗಿರ್ಬೋದು, ಮೆಟ್ರೋಗಾಗಿರ್ಬೋದು, ಇಲ್ಲ ರೋಡ್ಗಾಗಿರ್ಬೋದು, ಪೋರ್ಟೇಬಲ್ ನೀರು ಹಾಕಿದ್ರೆ ಮಾತ್ರನೇ ಆ ಕಾಂಕ್ರೀಟ್ ಏನಾಗಿದೆ ಅದು ಶಾಶ್ವತವಾಗಿ ಉಳಿಯುತ್ತೆ. ಇಲ್ಲಾಂತಂದರೆ ಅದು ಒಳಗಡೆಯಿಂದ ಕೊರೆಯುತ್ತೆ, ಇಲ್ಲಾಂತಂದರೆ ಎರೋಷನ್ ಆಗುತ್ತೆ ಅನ್ನೋದು ಇದೆ. ಸೊ ಪೋರ್ಟೇಬಲ್ ನೀರು ಎಲ್ಲಿಂದ ತರೋಣ? ಓಕೆ, ಅಷ್ಟು ಫ್ಲೈಓವರ್ಗೆ, ಅಷ್ಟು ಮೆಟ್ರೋಗಳಿಗೆ, ಅಷ್ಟು ಕಾರ್ಗಳಿಗೆ ಆ ನೀರು ಒದಗಿಸ್ಬಿಟ್ಟು ನಾವು ಕುಡಿಯೋದಕ್ಕೆ ನಾವು ಉಪಯೋಗಿಸ್ಕೊಳ್ಬೇಕಂತ ಇಟ್ಕೊಂಡ್ರೆ ಅಷ್ಟು ನೀರು ಬೆಂಗಳೂರಿಗೆ ಎಲ್ಲಿಂದ ತರೋದು? ನಮ್ಮಲ್ಲಿ ಇರ್ತಕ್ಕಂಥ ಕೆರೆಗಳನ್ನೆಲ್ಲ ನಾವು ನಾಶ ಮಾಡಿಬಿಟ್ಟಿದ್ದೀವಿ. ಮತ್ತು ಉಳಿದಿರೋ ಕೆರೆಯಲ್ಲಿ ಕುಡಿಯೋ ನೀರಾಗಿರಲಿ, ಶುದ್ಧ ನೀರು ಅದರಲ್ಲಿ ಸಿಕ್ಕತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಅದು ನೀವು ಗಾಡಿಗೂ ಯೂಸ್ ಮಾಡೋ ಅಂಥ ಗ್ಯಾರಂಟಿ ಇಲ್ಲದೆ ಇರೋವಂಥ ನೀರು ನಿರ್ಮಾಣ ಆಗಿದೆ. ನಾವು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಸರ್, ಬೆಂಗಳೂರಲ್ಲಿ ಒಂದು ವೃಷಭಾವತಿ ನದಿ ಇತ್ತು ಅಂತ, ಅದಕ್ಕೆ ಕೆಂಗೇರಿ ಮೋರಿಯಾಗಿ ಪರಿಣಾಮ ಆಗಿದೆ. ನಮಗೆ ವರದಾನವಾಗಿ ಸಿಕ್ಕತಕ್ಕಂಥ ಮಳೆ ನೀರನ್ನು ನಾವು ಕೊಯ್ಲು ಮಾಡಿ ಇಟ್ಕೊಳ್ಳೋಕ್ಕೆ ನಾವು ಯೋಗ್ಯರಾಗಿರಲಿಲ್ಲ. ಎಲ್ಲ ಮರ್ತಿದ್ದೀವಿ. ಈ ಹಾಹಾಕಾರ ಯಾವಾಗ ಎದೊಳುತ್ತೆ ಅಂತಂದರೆ, ನೀರು ಇಲ್ಲದೆ ಇದ್ದಾಗೆಲ್ಲ ನಾವು ಇದು ನೋಡ್ತೀವಿ. ತುಂಬ ಮಳೆ ಬಂದಾಗ ನಾವು ಇದನ್ನೆಲ್ಲ ಮರ್ತೋಗ್ಬಿಡ್ತೀವಿ. ಓಕೆ, ಒಳ್ಳೆ ನೀರು ಮಳೆ ನೀರು ಬಂದರೂ ನಾವು ಶೇಖರಣೆ ಮಾಡೋದೇ ಇಲ್ಲ. ಸೀದಾ ಅದನ್ನು ಮೋರಿಗೆ ತಳ್ಳಿ ಅದನ್ನು ಇನ್ಯಾವುದೋ ಮೋರಿಗೆ ತಳ್ತೀವಿ ವಿನಃ ಅದನ್ನು ಹಿಡಿದಿಟ್ಕೋಬೇಕು, ನಮ್ಮ ಅಂತರ್ಜಲ ವೃದ್ಧಿ ಮಾಡಬೇಕು ಅನ್ನೋ ಯಾವುದೋ ಒಂದು ಮುಂದಾಲೋಚನೆಯ ಪ್ರಾಜೆಕ್ಟ್ಗಳು ಯಾವುದೂ ಇಲ್ಲ ನಮಗೆ. ಇಲ್ಲ ಒಳ್ಳೊಳ್ಳೆ ಕೆರೆಗಳನ್ನ ನಿರ್ಮಾಣ ಮಾಡಿ ಇಟ್ಕೊಳ್ಳೋಣ, ಶೇಖರಿಸ್ಕೊಳ್ಳೋಣ, ಬಿದ್ದಂಥ ಮಳೆ ನೀರನ್ನೇ ನಾವು ಮುಂದಿನ ದಿನಗಳಿಗೆ ಯೂಸ್ ಆಗುತ್ತೆ ಅನ್ನೋ ಯಾವ ಪ್ರಾಜೆಕ್ಟ್ಸ್ಗೂ ನಾವು ಕೈ ಹಾಕೊಂಡಿಲ್ಲ. ಸೊ ಇದ್ರ ಪರಿಣಾಮವಾಗಿ ಬೆಂಗಳೂರಿನಲ್ಲಾಗಿರಲಿ, ಯಾವುದೇ ದೊಡ್ಡ ದೊಡ್ಡ ಸಿಟಿಗಳಾಗಿರಲಿ, ಸಮ್ಮರ್ ಬಂದಾಗ ನೀರಿನ ಕೊರತೆ ಬಂದೇ ಬರುತ್ತೆ. ಮುಂದೆ ಈ ವರ್ಷನೇ ಅಂತಿಲ್ಲ,
ಇದು ಯಥಾಸ್ಥಿತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಹತ್ರ ಇರತಕ್ಕಂಥ ಎಲ್ಲ ಕೆರೆಗಳನ್ನೂ ನಾವು ನಾಶ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಿಡಿದಿರೋದಕ್ಕಂಥ ಮಳೆ ನೀರನ್ನ ಕೊಯ್ಲು ಮಾಡಿ ಇಟ್ಕೊಳ್ಳೋದಕ್ಕಂಥ ಒಂದು ವಾತಾವರಣ ಬೆಂಗಳೂರಿನಲ್ಲಿ ಇಲ್ಲ. ಬೆಂಗಳೂರಲ್ಲಿ ಎಷ್ಟು ಕೆರೆ ಇದೆ ಸರ್ ನಿಮ್ಮ ಅಂದಾಜಿನ ಪ್ರಕಾರ? ಒಂದು ಲೈವ್ ಕೆರೆ ಅಂತಂದರೆ ಒಂದು 54 ಲೈವ್ ಕೆರೆಗಳಿದೆ. ಅಂದರೆ ಲೈವ್ ಅಂತ ಲೆಕ್ಕಗಳಲ್ಲಿ ಹೌದು. ಬೆಂಗಳೂರು ಬಿಟ್ಟು ಜಿನಿವಾ ಬಿಟ್ಟರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೆರೆಗಳಿರತಕ್ಕಂಥ ಒಂದು ನಗರ ಆಗಿತ್ತು ಬೆಂಗಳೂರು. ಸೊ ಜಿನಿವಾ ಬಿಟ್ಟರೆ ಬೆಂಗಳೂರಿನಲ್ಲಿ ಸುಮಾರು 700ರಿಂದ 1000 ಕೆರೆಗಳು ನಮ್ಮ ಸುತ್ತಮುತ್ತಲೂ ಇತ್ತು. ಸೊ ನೀವು ಉದಾಹರಣೆಗೆ ನಮ್ಮ ಧರ್ಮಾಂಬುದಿ ಕೆರೆ, ಈಗ ಯಾವುದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಆಗಿದೆ, ಚೆನ್ನಂಕೆರೆ ಅಚ್ಚುಕಟ್ಟು ಈಗ ಚೆನ್ನಂಕೆರೆ ಅಚ್ಚು ಬಸ್ ಸ್ಟ್ಯಾಂಡ್ ಆಗಿದೆ. ಈ ಥರದ್ದೆಲ್ಲ ನಾವು ನಮ್ಮ ದಿನನಿತ್ಯ ಚಟುವಟಿಕೆಗೆ ನಾವು ಬಳಸ್ಕೊಂಡ್ವಿ. ಇನ್ನಷ್ಟು ಕೆರೆಗಳನ್ನ ನಾವು ಹೊಸ ಮನೆಗಳು ಕಟ್ಟಕ್ಕೆ, ಇಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹಂಚಿನ ಮನೆಗಳನ್ನೆಲ್ಲ ನಾವು ತೆಗೆದು ಅದನ್ನು ಡೆವಲಪ್ ಮಾಡೋದಕ್ಕೆ ಅಲ್ಲಿರತಕ್ಕಂಥ ಮಣ್ಣೆಲ್ಲ ಯಾವ್ದಾರ ಕೆರೆಗೆ ಚೆಲ್ಲಿ ಹೊಸ ದೊಡ್ಡ ಕಾಂಕ್ರೀಟೈಸ್ಡ್ ಮನೆಗಳನ್ನೆಲ್ಲ ನಾವು ಕಟ್ಕೊಂಡಿದ್ದೀವಿ. ಇಲ್ಲಿರೋ ಡೆಬ್ರಿಸ್ ಎಲ್ಲ ತೊಗೊಂಡೋಗಿ ಎಲ್ಲ ಕೆರೆಗಳಿಗೂ ಹಾಕಿ ಕೆರೆಗಳನ್ನೆಲ್ಲ ಮುಚ್ಚಾಕ್ಬಿಟ್ಟಿದ್ದೀವಿ. ಸೊ ಅಲ್ಲಿನೂ ನಾವು ಕೆರೆ ಇರತಕ್ಕಂಥ ಸ್ಥಳದಲ್ಲೂ ಭೂಕಬಳಿಕೆ ಮಾಡಿಕೊಂಡು ಅಪಾರ್ಟ್ಮೆಂಟ್ಗಳನ್ನ ಕಟ್ಕೊಂಡಿದ್ದೀವಿ. ಏನಾಗುತ್ತೆ, ಉಷ್ಣಾಂಶ ಏನಕ್ಕೆ ಬರುತ್ತೆ ಅಂತಂದರೆ, ಕಾಂಕ್ರೀಟೈಸ್ಡ್ ಮನೆಗಳಿರುತ್ತಲ್ಲ ಅದಕ್ಕೆ ನಾವು ಐರನ್ ಯೂಸ್ ಮಾಡಿರ್ತೀವಿ. ಮೇಲ್ಗಡೆ ತಾರಸಿ ಮನೆಗೆ ಆ ಮೇಲ್ಗಡೆ ತಾರಸಿ ಇರುತ್ತಲ್ಲ, ಒಳಗಡೆ ಕಬ್ಬಣ ಎಷ್ಟು ಕಾಯುತ್ತೋ ಬಿಸಿಲಲ್ಲಿ ಅದು ಅಷ್ಟು ಹೀಟ್ನ ನಾವು ರಿಬೌಂಡ್ ಮಾಡುತ್ತದೆ, ವಾತಾವರಣಕ್ಕೆ ಅಷ್ಟು ಹೀಟ್ನ ಬಿಡುಗಡೆ ಮಾಡುತ್ತೆ. ಯಾವಾಗ ಹೀಟ್ ಬಿಡುಗಡೆ ಆಗುತ್ತೋ ನಾವು ಅಕ್ಕಪಕ್ಕದಲ್ಲಿ ಇದ್ದವ್ರಿಗೂ ನಾವು ಮನೆ ಒಳಗಡೆನೂ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ, ಮನೆ ಈಚೆ ಕಡೆನೂ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಎಸ್ ಸರ್, ಬರ್ತೀನಿ, ಮಾತನಾಡ್ತೀನಿ. ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಅಂಜನಪ್ಪ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ಎಸ್ ಸರ್, ಬರ್ತೀನಿ ಸರ್ ವಾಪಸ್ ನಿಮ್ಮ ಕಡೆ. ಸಂಪತ್ ಶೆಟ್ಟಿಗಾರ್ ಅವರೇ, ಮಾತನಾಡ್ತಾ ಇದ್ದೀವಿ, ಮಕ್ಕಳಲ್ಲಿ ಏನೆಲ್ಲ ಸಮಸ್ಯೆ ಆಗ್ಬೋದು ಬೇಸಿಗೆಯಲ್ಲಿ? ಶಾಲಾ ಕಾಲೇಜುಗಳ ರಜೆ ಇರುತ್ತೆ, ಏನು ಸಮಸ್ಯೆ ಆಗ್ಬೋದು ಬೇಸಿಗೆಯಲ್ಲಿ? ಸೊ ಟೆಂಪ್ರೇಚರ್ ಜಾಸ್ತಿ ಆದರೆ, ಹೀಟ್ ವೇವ್ ಬಂದರೆ, ಟೆಂಪ್ರೇಚರ್ ಜಾಸ್ತಿ ಆದರೆ ಅವ್ರದ್ದು ಇದೆಲ್ಲ ಎಲ್ರಿಗೂ ಗೊತ್ತು, ಬಾಯಾರಿಕೆ ಆಗುತ್ತೆ, ಥರ್ಸ್ಟ್ ಇರುತ್ತೆ. ಕೆಲವರಿಗೆ ಯೂರಿನ್ ಔಟ್ಪುಟ್ ಕಮ್ಮಿ ಆಗುತ್ತೆ. ಸೊ ವೆನೆವರ್ ದೇರ್ ಇಸ್ ಮೈಲ್ಡ್ ಡಿಹೈಡ್ರೇಷನ್ ಥರ ಏನಾದರೂ ಸಿಚುವೇಶನ್ ಬಂದರೆ ಯೂರಿನ್ ಔಟ್ಪುಟ್ ಕಮ್ಮಿ ಆಗುತ್ತೆ. ಸೊ ಅಡಲ್ಟ್ಸಲ್ಲೂ ಸೇಮ್ ಸಿಮ್ಟಮ್ಸ್ ಕಾಣಿಸುತ್ತೆ. ಬಟ್ ಮಕ್ಕಳಲ್ಲಿ ಏನು ಸ್ಪೆಷಲ್ ಅಂದರೆ, ದೇ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಪೇರೆಂಟ್ಸ್. ಕರೆಕ್ಟ್. ಬಾಯಾರಿಕೆ ಆದರೆ ಏನು ಹೇಳಲ್ಲ, ಕಂಟಿನ್ಯೂಸ್ ಆಗಿ ಓಡಾಡ್ತಾ ಇರ್ತಾರೆ, ಜಂಪ್ ಮಾಡ್ತಾ ಇರ್ತಾರೆ. ಸೊ ಪೇರೆಂಟ್ಸ್ ಹ್ಯಾವ್ ಟು ರಿಮೆಂಬರ್, ಕೆಲವು ಪೇರೆಂಟ್ಸ್ ಸ್ಟ್ರಿಕ್ಟಾಗಿ ಎವ್ರಿ 2 hours ಎವ್ರಿ 3 hours 100 ml ನೀರು ಕೊಡ್ತಾ ಇರ್ತಾರೆ. ಜ್ಯೂಸ್ ಇಲ್ಲ, ಅದರ ನೀರು ಜಾಸ್ತಿ ಬಿಸಿಲಿದ್ರೆ ORS ಕೊಡ್ತಾರೆ. ಬಟ್ ಕೆಲವು ಪೇರೆಂಟ್ಸಿಗೆ ನೆನ್ಪು ಬರಲ್ಲ. ದೋಸ್ ಚಿಲ್ಡ್ರನ್ ವಿಲ್ ಸಫರ್. ದಟ್ ಈಸ್ ಒನ್ ಡಿಫ್ರೆನ್ಸ್. ಇನ್ನೊಂದು ಏನಂದರೆ, ಮಕ್ಕಳಲ್ಲಿ ಅವ್ರದ್ದು ಸರ್ಫೇಸ್ ಏರಿಯಾ ಕಮ್ಮಿ, ಹೀಟ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಇಡೀ ದಿವಸ ಆಟ ಆಡ್ತಾ ಇರ್ತಾರೆ. ಸೊ ದ ಹೀಟ್ ಪ್ರೊಡಕ್ಷನ್ ಈಸ್ ಮೋರ್, ಸರ್ಫೇಸ್ ಏರಿಯಾ ಇಸ್ ಲೆಸ್. ಸೊ ದಿಸ್ ಇಸ್ ಒನ್ ಮೋರ್ ರಿಸ್ಕ್ ಫ್ಯಾಕ್ಟರ್ ಮಕ್ಕಳಲ್ಲಿ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಚಿಲ್ಡ್ರನ್ ಆ್ಯಂಡ್ ಅಡಲ್ಟ್ಸ್. ಓಕೆ. ಈ ಚಿಕ್ಕ ಮಕ್ಕಳಲ್ಲೆಲ್ಲ ಸನ್ಸ್ಕ್ರೀನ್ ಎಲ್ಲ ಬಳಕೆ ಮಾಡ್ತಾರೆ ಬೇಸಿಗೆಯ ಸಮಯದಲ್ಲಿ, ಅದನ್ನು ಬಳಕೆ ಮಾಡಬಾರ್ದು ಅಂತ ಅನೇಕ ಜನ ವೈದ್ಯರು ಹೇಳ್ತಾರೆ. 6 ವರ್ಷದ ಒಳಗಿನ ಮಕ್ಕಳಿಗೆ ಅದರೆಲ್ಲ ಬಳಕೆ ಹೆಂಗೆ ಸರ್ ಅದು ಬಳಕೆ? ಅದೆಲ್ಲ ಆ್ಯಕ್ಚುಲಿ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು, ಬಟ್ ಕರೆಕ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ಸ್ ಅಂತ ಹೇಳ್ತೇವೆ. ಓಕೆ, ಸಿಗುತ್ತೆ ಮಾರ್ಕೆಟಲ್ಲಿ. ಬಟ್ ವಿ ಹ್ಯಾವ್ ಟು ಲುಕ್ ಫಾರ್ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್. ಎಸ್ಪೆಷಲಿ ಲೆಸ್ ದೆನ್ 2 years ನಮ್ಮ ಅಡಲ್ಟ್ಸ್ ಯೂಸ್ ಮಾಡ್ತೀವಲ್ಲ, ಯು ಶುಡ್ ನಾಟ್ ಯೂಸ್. ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಸರ್ಚ್ ಮಾಡಿ ಪರ್ಚೇಸ್ ಮಾಡಬೇಕು, ಎಸ್ಪೆಷಲಿ ಲೆಸ್ ದೆನ್ 2 years ಆಫ್ ಏಜ್. ಸನ್ಸ್ಕ್ರೀನ್ ಯೂಸ್ ಮಾಡಿದರೆ ಒಳ್ಳೆಯದೇ, ಇಟ್ ಹೆಲ್ಪ್ಸ್ ಎಸ್ಪೆಷಲಿ ವಿತ್ UV ರೇಸ್. ಎಸ್ ಸರ್, ಬರ್ತೀನಿ ಸರ್. ನಾವು ಮಾತನಾಡ್ತಾ ಇದ್ದೀವಿ ಬೇಸಿಗೆಯಲ್ಲಿ ಉಂಟಾಗುವಂಥ ಸಮಸ್ಯೆಗಳು ಇತ್ಯಾದಿ. ಚಳಿಗಾಲ ಬಂದಾಗ ಕೆಲವೊಂದಿಷ್ಟು ರೋಗಗಳು ಬರುತ್ತೆ, ಮಳೆಗಾಲ ಇದ್ದಾಗ ಕೆಲವೊಂದಿಷ್ಟು ರೋಗಗಳು ಬರುತ್ತೆ, ವಯಸ್ಕರಲ್ಲಿ ಅನೇಕ ಸಮಸ್ಯೆಗಳು. ಈಗ ಬೇಸಿಗೆಯನ್ನು ಎದುರಿಸ್ತಾ ಇದ್ದೀವಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನೆಲ್ಲ ಆಗ್ಬೋದು, ಏನು ಕತೆ ಇದು? ಇಲ್ಲ, ಇದು ಭಾಳ ಇಂಪಾರ್ಟೆಂಟು. ನಾನು ಬಂದಾಗ ಎನ್ವೈರ್ಮೆಂಟಲಾಜಿಸ್ಟ್ ತುಂಬ ಚೆನ್ನಾಗಿ ಕೆರೆಗಳ ಬಗ್ಗೆ ಹೇಳ್ತಿದ್ರು, ನಮ್ಮ ಮಕ್ಕಳ ತಜ್ಞರು. ಮಕ್ಕಳಲ್ಲಿ ನಮ್ಮದು ಋತುಗಳ ದೇಶ. ನ್ಯಾಚುರಲ್ 4 ಋತುಗಳಿರ್ತವೆ, ಬೇಸಿಗೆನೂ ಒಂದು ಋತು. ನಾವು ಇವತ್ತಿನ ಡಿಸ್ಕಷನ್ ಏನಂದರೆ, ಎಚ್ಚರಿಕೆ ಕೊಡಬೇಕೆ ಹೊರತು 40 ಡಿಗ್ರಿಗೆಲ್ಲ ನಾವೇನು ಎದುರ್ಕೋಬಾರ್ದು. ಓಕೆ, ನಾನು ಬಳ್ಳಾರಿ ಒಳಗೆ MBBS ಮಾಡಿದ್ದು, 46 ಡಿಗ್ರಿವರೆಗೂ ಹೋಗೋದು. ಆ್ಯಂಡ್ ಒಂದು ಬಹಳ ಬ್ಯೂಟಿಫುಲ್ ಸೈಂಟಿಫಿಕ್ ಇನ್ಫಾರ್ಮೇಷನ್ ಅಂದರೆ, ಎಕ್ಸ್ಟರ್ನಲ್ ಅಟ್ಮಾಸ್ಫಿಯರ್ ಹೇಳಿದ್ರೆ ಹೆಂಗೆ ಕೆರೆಗಳು ಕಡಿಮೆ ಆದರೆ ಟೆಂಪ್ರೇಚರ್ ಜಾಸ್ತಿ. ಬಟ್ ದೇವರು ನಮಗೆ ದೇರ್ ಇಸ್ ಎನ್ ಇಂಟೀರಿಯರ್, ಮಿಲಿಯೋ ಇಂಟೀರಿಯರ್ ಅಂತೀವಿ. ಮನುಷ್ಯನ ದೇಹದಲ್ಲಿ ಇಂಟರ್ನಲ್ ಎನ್ವೈರನ್ಮೆಂಟ್ ಇದೆ, ದಟ್ ಹ್ಯಾಸ್ ಗಾಟ್ ದ ಕೆಪಾಸಿಟಿ ಟು ಅಡ್ಜಸ್ಟ್. ಓಕೆ. ಬಟ್ ನೀವು ಕೇಳಿದ ಕಾಯಿಲೆಗಳ ಬಗ್ಗೆ, ಬಟ್ ಚಳಿಗಾಲದಲ್ಲೇ ಬೇರೆ ವೈರಲ್ ಡಿಸೀಸಸ್ ಜಾಸ್ತಿ, ಬೇಸಿಗೆಯಲ್ಲಿ ಈ ಇನ್ಸೆಕ್ಟ್ಸ್ ಜಾಸ್ತಿ ಆಗ್ತವೆ, ಪರ್ಟಿಕ್ಯುಲರ್ ನೊಣಗಳು. ಈ ನೊಣಗಳಿಂದ
ಆ್ಯಂಡ್ ಬೇಸಿಗೆಯಲ್ಲಿ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಜಾತ್ರೆಗಳು ಊರ ಹಬ್ಬಗಳು ಇವೆಲ್ಲ ಜಾಸ್ತಿ. ಹೌದು. ಸೊ ಇಂಥ ಕಡೆ ಕಾಲ್ರ ಈ ಸಾಂಕ್ರಾಮಿಕ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಅಂಡ್ ಪಲ್ಯೂಟೆಡ್ ವಾಟರ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅನ್ಫಾರ್ಚುನೇಟ್ಲಿ ವಾಟರ್ ನ್ಯಾಚುರಲಿ ಅವೈಲೇಬಲ್ ಗುಡ್ ವಾಟರ್ ಇದ್ರೆ ನಿಮಗೆ ಸರ್ಫೇಸ್ ವಾಟರ್ಗಿಂತಲೂ ಇಂಪಾರ್ಟೆಂಟು ಅಂಡರ್ಗ್ರೌಂಡ್ ವಾಟರ್, ಬೋರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಈಗ ನೀವು ರೀಸೆಂಟಾಗಿ ನೋಡಿರ್ಬೋದು, ಅರ್ಕಾವತಿ ನದಿ ನನ್ನ ಊರಿನ ಮೇಲೆ ಹೋಗುತ್ತೆ. ಅರ್ಕಾವತಿ ನದಿ ಕಲುಷಿತ ಹೋರಾಟದ ಪ್ರೆಸಿಡೆಂಟ್ ನಾನು. ಓಕೆ. ಇರೋ ನೆಟ್ಗಿರೋ ನಮ್ಮೂರು ಕೆರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇವತ್ತು ಭಾಷೆಟ್ಟಲ್ಲಿ ಇಂಡಸ್ಟ್ರಿಯಲ್ ವೇಸ್ಟ್ ಎಲ್ಲ ನಮ್ಮೂರಿಗೆ ಬಂದು ನಾವು ಕುಡಿತಿದ್ದ ನೀರನ್ನ ದನಗಳು ಕುಡಿಯೋಕ್ಕಾಗಲ್ಲ, ಹಂಗಾಗಿದೆ. ಸೊ ಬೇಸಿಗೆ ಬಗ್ಗೆ ಮಾತನಾಡುವಾಗ ಅವೈಲೇಬಲ್ ರಿಸೋರ್ಸಸ್ ಚೆನ್ನಾಗಿದ್ದರೆ ಇವೇನು ಅಂತ ಇದಾಗಲ್ಲ. ಬಟ್ ಓನ್ಲಿ ಥಿಂಗ್ ಕಾಯಿಲೆಗಳು ಆ್ಯಂಡ್ ಪರ್ಟಿಕ್ಯುಲರ್ಲಿ ಹೆಂಗೆ ನಾವು ನಮ್ಮನ್ನು ಮೇಂಟೈನ್ ಮಾಡ್ಕೋಬೇಕು. ಡೆಫಿನೆಟ್ಲಿ ನಂತರ ಕೋಟು ಇನ್ನರ್ ಕೋಟ್ ಅಂತೂ ಆಗಂಗಿಲ್ಲ ಸಮ್ಮರ್ನೊಳಗೆ. ಸೊ ಎಲ್ಲ ಒಂದು ಕೆಲವು ನಮ್ಮ ಡಿಸ್ಕಷನ್ನಲ್ಲಿ ಅಲ್ಟಿಮೇಟ್ಲಿ ಇವು ಬರ್ತವೆ. ಬಟ್ ಎಲ್ಲ ಒಂದು ಕಡೆ ಒಂದು ಎಚ್ಚರಿಕೆ ಹೊರತು ಇವು ಆಳು ಬೇಸಿಗೆ ಅವೆಲ್ಲ ಇಲ್ಲ ಸರ್. ನಥಿಂಗ್ ಲೈಕ್ ದಟ್. ಏನು ನಮ್ಮ ದೇಶದೊಳಗೆ ಅದು ಕರ್ನಾಟಕದಲ್ಲಿ, ಅದು ಬೆಂಗಳೂರಿನೊಳಗೆ ಏನು ಮ್ಯಾಕ್ಸಿಮಮ್ 42ಕ್ಕೆ ಹೋಗ್ಬೋದು ನೀವು. ಸೊ ಹಂಗಾಗಿ ರಾಯಚೂರು ಬಳ್ಳಾರಿಯಲ್ಲೆಲ್ಲ 46°C ಆಗುತ್ತಲ್ಲ ಸರ್, ಅಲ್ಲಿ ಜನರ ಕತೆ ಹೆಂಗೆ? ಎಲ್ಲಿ ಬಳ್ಳಾರಿ ಹುಬ್ಳಿ ಎಲ್ಲ ಆಗುತ್ತೆ ಸರ್, ಉತ್ತರ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ, ಡೆಫಿನೆಟ್ಲಿ. ಉತ್ತರ ಕರ್ನಾಟಕ. ಬಟ್ ಅವ್ರಿಗೆ ಅದ್ರ ಜೊತೆ ಬದುಕೋದು ಗೊತ್ತಿದೆ. ಓಕೆ. ದೇರ್ ಇಸ್ ನೋ ಡೌಟ್. ನಾನೇ 5 ವರ್ಷ ಬಳ್ಳಾರಿ ಒಳಗೆ MBBS ಸ್ಟೂಡೆಂಟ್. ಡೆಫಿನೆಟ್ಲಿ ಏನಂದ್ರೆ ಆ ಜನಗಳಿಗೆ ಆಫೀಸರ್ಸ್ ಎಲ್ಲ ಬೆಳಗ್ಗೆ ಹೊತ್ತು ಮಾಡ್ತಾರೆ. ಹೌದು, ಇವೆಲ್ಲ ಚೇಂಜಸ್ ಆಗ್ತವೆ, ಸ್ಕೂಲ್ಗಳು ಇವೆಲ್ಲ. ಸೊ ಅದು ಇರ್ತವೆ. ಬಟ್ ಇದ್ರ ಜೊತೆಯಲ್ಲಿ ಬದುಕೋದನ್ನು ನಾವು ಹೇಳ್ಕೊಡ್ಬೇಕು ಅಷ್ಟೇ. ಡಿಹೈಡ್ರೇಷನ್ ಆಗ್ದಂಗೆ, ಬೇರೆ ಇದು ಆಗ್ದಂಗೆ ಅದನ್ನು ಹೇಳ್ಕೊಟ್ರೆ ಎಲ್ಲ ನಾವು ಸಮ್ಮರ್ 3 ತಿಂಗಳು ಅದ್ರೊಳಗೆ ನೋಡಿ. ಆಕ್ಚುಲಿ ಯಾಕಂದ್ರೆ ಇವತ್ತು ನೀವು ಡಿಸ್ಕಷನ್ಗೆ ಇಟ್ಕೊಂಡಿರೋದು ನಮ್ಗೆ ಇನ್ನೂ ಶಿವರಾತ್ರಿನೇ ಬಂದಿಲ್ಲ. ಶಿವರಾತ್ರಿವರೆಗೂ ಶಿವ ಅಂತ ಚಳಿ, ಉಗಾದಿ ಬಂದ್ರೆ ಊರ ಬಿಸಿಲು ಅನ್ನೋರು. ಸೊ ಮೊದಲೇ ಶುರು ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಿಮ್ಮ ಈ ಕಾರ್ಯಕ್ರಮ ರಿಯಲಿ ಜನಗಳಿಗೊಂದು ಒಳ್ಳೇದಾಗುತ್ತೆ. ಬಟ್ ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ಒಂದು ಇನ್ಫಾರ್ಮೇಶನ್ ಕೊಡೋಣ, ಎಚ್ಚರಿಕೆ ವಹಿಸೋಣ. ಬಟ್ ಎದುರಿಸೋದಂತೂ ಬೇಡ. ಎಸ್ ಸರ್, ಬರ್ತೀನಿ ಸರ್. ನಾವು ಮಾತನಾಡ್ತಾ ಇದ್ವಿ ವಲೀಶ್ ಕೌಶಿಕ್ ಅವರೇ, ಈ ಬೇಸಿಗೆ ಬಂದ ತಕ್ಷಣ ಈ ಅಂತರ್ಜಲ ಮಟ್ಟ ಕುಸಿತ ಆಗ್ಬಿಡುತ್ತೆ. ಹೌದು, ಅದು ನನಗೆ ವಿಪರ್ಯಾಸ ಅನಿಸಿದ್ದು ಕರಾವಳಿ ಭಾಗದಲ್ಲೂ ಕಳೆದ ವರ್ಷ ಅಂತರ್ಜಲ ಮಟ್ಟ ಕುಸಿತ ಆಗಿರೋದು. ಹೌದು. ನಾವು ಎಲ್ಲ ಕಡೆ ನೋಡಿ, ನಮಗೆ ಎಲ್ಲಿ ಸಿಮೆಂಟ್ ರೋಡ್ ಬೇಡ, ಎಲ್ಲಿ ನಮ್ಮ ಮನೆ ಒಳಗಡೆ ಕಾಂಪೌಂಡ್ ಒಳಗಡೆ ಪಾರ್ಕಿಂಗ್ ಸ್ಲಾಟಲ್ಲಿ ಅಂತರ್ಜಲ ವೃದ್ಧಿಗೆ ಅವಕಾಶ ಇಲ್ಲ ಅನ್ನೋದ್ರೆ ಏನಾಗುತ್ತೆ ಅಂತಂದರೆ ನಾವು ಬೇರೆ ಕಡೆಯಿಂದ ನೀರು ತರಬೇಕಾಗಿರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಅಂದರೆ ನೀವು ಯಾವುದೇ ಒಂದು ಏರಿಯಾ ತಗೊಳ್ಳಿ, ಒಂದು ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಎಲ್ಲಿ ತನಕ ಬಂದಿದ್ರೆ ಗೇಟ್ ತನಕನೂ ಬೇಕಾದರೆ ಅವರು ಬಿಲ್ಡಪ್ ಏರಿಯಾ ಮಾಡ್ತಾರೆ. ಓಕೆ. ಹಿಂದಿನ ಕಾಲದಲ್ಲಿ ಬೆಂಗಳೂರಿನಲ್ಲಿ 30-40 ಮನೆ ಇದ್ದರೆ ಮನೆ ಹಿಂದೆನೂ ಒಂದು ಗಾರ್ಡನ್ ಇರೋದು, ಮನೆ ಮುಂದೆ ಒಂದು ಕೈ ತೋಟದ ಥರ ಇಟ್ಕೊಂಡಿರೋರು, ಅಲ್ಲೇ ತರಕಾರಿ ಬೆಳೀತಾ ಇದ್ದಿದ್ದು ಒಂದು ಸಂಸ್ಕೃತಿ ಬೆಂಗಳೂರಿನಲ್ಲಿ ಇತ್ತು. ಹಂಚಿನ ಮನೆಗಳಿತ್ತು. ಈಗೇನಾಗಿದೆ ಅಂತಂದರೆ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗು ಕಟ್ತಾರೆ. ಅಲ್ಲಿ ಯಾವುದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಸ್ವಲ್ಪ ಜನ ಮಾಡ್ಕೋತಾರೆ, ಇನ್ನು ಸ್ವಲ್ಪ ಜನ ಅದ್ರ ಮೇಲೆ ಅವಲಂಬಿತವೇ ಆಗಿರಲ್ಲ. ಇವ್ರ ಮನೆ ಬೋರ್ವೆಲ್ ಕೊರಿದ್ರೆ ಅವ್ರ ಮನೇಲಿ ನೀರು ಹೋಗುತ್ತೆ, ಅವ್ರ ಮನೇಲಿ ಬೋರ್ವೆಲ್ ಕೊರಿದ್ರೆ ಇವ್ರ ಮನೇಲಿ ನೀರು ಹೋಗುತ್ತೆ. ಸೊ ಅದ್ರಲ್ಲಿ ಜಟಾಪಟಿನೂ ನಡೆಯುತ್ತೆ. ಸಮ್ಮರಲ್ಲಿ ಎಷ್ಟೋ ಬೋರ್ವೆಲ್ಗಳು ಡ್ರೈ ಆಗೋಗುತ್ತೆ, ಅಂದರೆ ಅದು ಕೆಲಸಕ್ಕೆ ಬರಲ್ಲ, ಡೆಡ್ ಆಗೋಗಿರುತ್ತೆ. ಯಾಕಂದರೆ ಎಲ್ಲಿ ಮಳೆ ನೀರು ಭೂಮಿ ಒಳಗಡೆ ಇಳಿದು ರಸ್ತೆಯಿಂದ ನಾನು ಇದೇ ಪ್ರಶ್ನೆಗೆ ಬರ್ತಾ ಇದ್ದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಒಂದು ವರದಿ ಬಂದಿದೆ ಸರ್, ಕರ್ನಾಟಕದ ಯಾವ್ಯಾವ ನಗರಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತ ಆಗಿದೆ, ಅದಕ್ಕೆ ಕಾರಣಗಳೇನು ಅಂತ. ಆ ವರದಿಯಲ್ಲಿ ಅವ್ರು ಹೇಳ್ತಾರೆ, ಕರ್ನಾಟಕದಲ್ಲಿ 2024 ಇಸ್ವಿಯಲ್ಲಿ ಸಮೃದ್ಧವಾಗಿ ಮಳೆ ಆದಾಗಲೂ ಕೂಡ, ವಿಪರೀತವಾದಂಥ ಮಳೆ ಆದಾಗಲೂ ಕೂಡ ಕರ್ನಾಟಕದ ಬಹುತೇಕ ತಾಲೂಕುಗಳಲ್ಲಿ ಅಂತರ್ಜಲ ಕಡಿಮೆ ಆಗಿದೆ ಅಂತ. ನನ್ನ ಪ್ರಶ್ನೆ ಇರೋದು, ಮಳೆ ಆದಾಗ ಅಂತರ್ಜಲ ಮಟ್ಟ ಜಾಸ್ತಿ ಆಗ್ಬೇಕು, ಯಾಕೆ ಕಡಿಮೆ ಆಗುತ್ತೆ ಅಂತ. ಮಳೆ ಕೊಯ್ಲು ಆಗದೇ ಇಲ್ವಲ್ಲ, ಭೂಮಿ ಒಳಗಡೆ ಇಳಿಯೋಕ್ಕೆ ಬಿಡಲ್ವಲ್ಲ. ನಾವು ಸೀದಾ ಮನೆಯಿಂದ ಈಚೆಗೆ ಟಾರ್ ರೋಡಿಗೆ ತರ್ತೀವಿ, ಟಾರ್ ರೋಡಿಂದ ಅದಕ್ಕೊಂದು ಒಳ್ಳೆ ಕಾಂಕ್ರೀಟೈಸ್ಡ್ ಇದಾಕಿರ್ತೀವಿ, ಡ್ರೈನೇಜ್ ಸಿಸ್ಟಮು. ಅದು ಸೀದಾ ಅದೆಲ್ಲ ಇನ್ಯಾಲಿಗೋ ಹೋಗಿ ತಲುಪುತ್ತೆ ಹೊರತು ನಮ್ಮ ಸ್ಟೋರ್ ಕೆರೆಗೂ ಸ್ಟೋರ್ ಆಗಲ್ಲ, ಮನೆ ಒಳಗಡೆ ಇರತಕ್ಕಂಥ ಭೂಮಿಲೂ ಸ್ಟೋರ್ ಆಗೋದಿಲ್ಲ. ಸೀದಾ ಅಲ್ಲೆಲ್ಲೋ ಬಿಟ್ಟಿರ್ತೀವಿ. ಇನ್ನೆಲ್ಲೋ ಫ್ಲಡ್ ಆಗತ್ತೆ ಅಂತ ನೋಡ್ತೀವಿ ನಾವು. ನಾಯಂಡಹಳ್ಳಿ ಜಂಕ್ಷನಲ್ಲಿ ದೊಡ್ಡ ಫ್ಲಡ್ ಆಗುತ್ತೆ, ಅಲ್ಲೆಲ್ಲಿಂದನೋ ನೀರು ಮಳೆಯಿಂದ 3 ಕಡೆಯಿಂದ ಬಂದ ಕೆಂಗೇರಿ ಆ ಜಂಕ್ಷನಲ್ಲಿ ಫ್ಲಡ್ ಆಗುತ್ತೆ. ನೀರು ಅಂತರ್ಜಲಕ್ಕೆ ಹಿಂಡಿದ್ರೆ ತಾನೆ ಪ್ರತಿಯೊಂದು ರಸ್ತೆನಲ್ಲೂ. ಅದರಲ್ಲಿ ಯಾವುದೂ ಇಲ್ಲ, ನಾವು ಮಾಡ್ತಾ ಇಲ್ಲ.
ಯಾವುದು ರೋಡ್ ಹಾಕ್ತೀವಿ ಅದರಲ್ಲೂ ಕಬ್ಬಣ ಇರುತ್ತೆ ಅಂತಂದರೆ ವೆನ್ ಯು ಆರ್ ಡೂಯಿಂಗ್ ದ ವೈಟ್ ಟ್ಯಾಪಿಂಗ್ ರೋಡ್ಸ್ ಅಲ್ಲೆಲ್ಲ ಕಾಂಕ್ರೀಟ್ ಇರುತ್ತೆ, ಅದರೊಳಗಡೆ ಐರನ್ ಮೆಶ್ ಇದ್ದರೆ ಮಾತ್ರನೇ ಇರ್ತಾನೆ ಉಳಿಯೋದು. ಸೊ ಇದೆಲ್ಲ ಏನು ಮಾಡುತ್ತೆ, ಹೀಟ್ನ ಪ್ರೊಡ್ಯೂಸ್ ಮಾಡಿ ವಾತಾವರಣಕ್ಕೆ ಬಿಡ್ತವೆ. ಸೊ ಎಲ್ಲಿ ತನಕ ನಾವು ಟೆರೇಸ್ ಗಾರ್ಡನ್ ಅಂತಂದರೆ ಮನೆಯ ಮೇಲ್ಗಡೆ ಹಸಿರು ಹೊದಿಕೆ ನಾವು ಇಟ್ಕೊಳ್ಳಲ್ವ. ಈಗ ವಾಸ್ತು ಪ್ರಕಾರ ಏನಾಗಿದೆ ಅಂತಂದರೆ ಮನೆಯಿಂದ ಮೇಲ್ಗಡೆ ಮರ ಹೋದರೆ ವಾಸ್ತು ದೋಷ ಅಂತ ಮನೆ ಪಕ್ಕದಲ್ಲಿರೋ ಮರನೂ ತೆಗಿತಾರೆ. ಇಲ್ಲ ಅಂತಂದರೆ ಅಲ್ಲಿ ಕಾರ್ ಪಾರ್ಕಿಂಗ್ಗೆ ಏನಾರು ಇದ್ದರೆ ಮರದ ಮೇಲೆ ಏನಾದ್ರು ಪಕ್ಷಿ ಕೂತಿದ್ರೆ ಹಿಕ್ಕೆ ಹಾಕತ್ತೆ ಅಂತ ಆ ಮರನೂ ತೆಗಿತಾರೆ. ಇಲ್ಲ ಅಂತಂದರೆ ಯಾವ್ದಾರು ಅಂಗಡಿ ಮುಂದೆ ಹೊಸ ಅಂಗಡಿ ಏನಾರು ಬಂದರೆ ಆ ಅಂಗಡಿ ಎದುರುಗಡೆ ಅವ್ರಿಗೆ ಬೋರ್ಡ್ ಇರೋದಿಲ್ಲ, ಹೈಲೈಟ್ ಆಗೋದಿಲ್ಲ ಅಂಗಡಿ ಅಂತ, ಅದು ನಿಧಾನಕ್ಕೆ ಅದನ್ನು ಮರಕ್ಕೂ ಬೇಕಾದ್ರೆ ಪಾಯ್ಸನ್ ಹಾಕಿ ಸಾಯಿಸ್ತಾರೆ. ಆ ಥರದ್ದೆಲ್ಲ ನಡೆಯುತ್ತೆ ಬೆಂಗಳೂರು. ಎಲ್ಲ ಸಮಸ್ಯೆಗಳಿಂದ ನಾವು ಬೇಸಿಗೆಯಲ್ಲಿ ಎಲ್ಲ ಸಮಸ್ಯೆ ಅನುಭವಿಸ್ಬೇಕು, ನಾವೇ ಮಾಡ್ಕೊಂಡಿದ್ದ ಕರ್ಮ ನಾವೇ ಅನುಭವಿಸ್ಬೇಕು. ಹೌದು, ಕರೆಕ್ಟ್ ಸರ್. ಮಕ್ಕಳಲ್ಲಿ ನಿರ್ಜಲೀಕರಣ ಅನ್ನೋದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಬೇಸಿಗೆ ಸಮಯದಲ್ಲಿ. ನಿರ್ಜಲೀಕರಣದಿಂದ ಬಳಲ್ತಾರೆ, ಅವ್ರಿಗೆ ಏನು ಮಾಡಬೇಕು? ಅವರು ಬೇಸಿಗೆಯಲ್ಲಿ ಏನು ತೆಗೆದುಕೊಳ್ಬೇಕಾದಂಥ ಕ್ರಮಗಳೇನು? ಸೊ ಡಿಹೈಡ್ರೇಷನ್ ಅಂದರೆ 3 ಟೈಪ್ಸ್ ಇರ್ತವೆ. ಒಂದು ಮೈಲ್ಡ್ ಡಿಹೈಡ್ರೇಷನ್, ಅದು ತುಂಬ ಕಾಮನ್. ಮೈಲ್ಡ್ ಡಿಹೈಡ್ರೇಷನ್ ಅಂದರೆ ಯೂರಿನ್ ಔಟ್ಪುಟ್ ಕಮ್ಮಿ ಆಗುತ್ತೆ, ಬಾಯಾರಿಕೆ ಜಾಸ್ತಿ ಇರುತ್ತೆ. ಮಾಡ್ರೇಟ್ ಡಿಹೈಡ್ರೇಷನ್ ಅಂದರೆ ಅವ್ರದ್ದು ಹಾರ್ಟ್ ರೇಟ್ ಸ್ವಲ್ಪ ಫಾಸ್ಟ್ ಆಗುತ್ತೆ, ಒಂಥರ ಡಿಸಿನೆಸ್ ಥರ ಆಗುತ್ತೆ ಅವರಿಗೆ. ಬಟ್ ನ್ಯೂರಲಾಜಿಕಲ್ ಕಾಂಪೊನೆಂಟ್ ಇನ್ವಾಲ್ವ್ ಆದರೆ, ಅಂದರೆ ಬ್ರೈನಿಗೆ ಎಫೆಕ್ಟ್ ಆದರೆ ಏನಾಗುತ್ತೆ, ಜ್ಞಾನ ತಪ್ಪುತ್ತ, ಫೇಂಟಿಂಗ್ ಆಗುತ್ತೆ. ಕೆಲವರಿಗೆ ಸಿವಿಯರ್ ಆದರೆ ಸೀಜರ್ಸ್ ಬರುತ್ತೆ. ಸೀಜರ್ಸ್ ಅಂದರೆ ಫಿಟ್ಸ್. ಸೊ ಸಿವಿಯರ್ ಆದರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಲೇಬೇಕಾಗತ್ತೆ. ವಿ ಶುಡ್ ನಾಟ್ ಟ್ರೈ ಟು ಟ್ರೀಟ್ ಎಟ್ ಹೋಮ್. ಇಲ್ಲಾದರೆ ಪ್ರಿವೆಂಟಿವ್ ಮೆಷರ್ಸ್ ಏನಂದರೆ ಟೈಮಿಗೆ ವಾಟರ್ ಇಲ್ಲಾದರೆ ಜ್ಯೂಸ್ ಕುಡಿಸ್ಬೇಕು. ಮೈಲ್ಡಿಂದ ಮಾಡ್ರೇಟ್ ಇಲ್ಲಾದರೆ ಸಿವಿಯರ್ ಪ್ರೋಗ್ರೆಸ್ ಆದರೆ ನಾವು ORS ಯೂಸ್ ಮಾಡಬೇಕು. ORS ಮತ್ತು ನೀರಲ್ಲಿ ಕೆಲವು ಡಿಫ್ರೆನ್ಸಸ್ ಇರ್ತವೆ ಆ್ಯಕ್ಚುಲಿ. ORS ಅಲ್ಲಿ ಬರೀ ಫ್ಲೂಯಿಡ್ಸ್ ಅಲ್ಲ, ಎಲೆಕ್ಟ್ರೋಲೈಟ್ಸು ಇರುತ್ತೆ ಮತ್ತು ಗ್ಲೂಕೋಸ್ ಇರುತ್ತೆ. ಸೊ ಚೈಲ್ಡ್ ವಿಲ್ ಗೆಟ್ ಆಲ್ 3. ಓಕೆ, ಈ ನಿರ್ಜಲೀಕರಣದಿಂದ ಹೊರಗೆ ಬರಬೇಕಂದ್ರೆ ಈ ಕ್ರಮ. ಸರ್ ಅವರು ಹೇಳ್ತಾ ಇದ್ರು ಪಾನೀಯಗಳನ್ನು ಕುಡಿಬೇಕು. ಜನರಲ್ಲಿ ಒಂದು ಮೈಂಡ್ ಸೆಟ್ ಇದೆ ಸರ್, ಬೇಸಿಗೆ ಬಂದುಬಿಟ್ರೆ ತಂಪಾದ ಪಾನೀಯಗಳನ್ನು ಕುಡಿದ್ರೆ ತಣ್ಣಗಾಗ್ಬಿಡುತ್ತೆ ಅಂತ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಐಸ್ ಕ್ರೀಮ್ ತಿನ್ನೋದು, ತಂಪಾದ ಪಾನೀಯಗಳನ್ನು ಸೇವನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇದು? ಇಲ್ಲ ಸರ್, ಸರಿ ಇಲ್ಲ ಸರ್. ಆ್ಯಕ್ಚುಲಿ ವಾಟರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಚುರಲ್ ಫ್ಲೂಯಿಡ್. ಸರ್ ನಾವು ಭಾಳ ಜನಕ್ಕೆ ಹೇಳ್ತೀವಿ, ನಾನು ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಇದ್ದೀನಿ. ಆಹಾರ ಅಂದರೆ ಜನ ಬರೀ ಕಾರ್ಬೋಹೈಡ್ರೇಟು, ಪ್ರೋಟೀನ್ಸು, ಫ್ಯಾಟ್ಸ್ ಅನ್ಕೋತಾರೆ. ಫೈಬರ್ ಆ್ಯಂಡ್ ವಾಟರ್ನ ಮಾರ್ತೇ ಹೋಗ್ಬಿಡ್ತಾರೆ. ಒಬ್ಬ ಮನುಷ್ಯ ಆರೋಗ್ಯವಾಗಿ ಇರಬೇಕು ಅಂದರೆ ನೀರು ಸರ್, ನೀರು ಕುಡಿಬೇಕು. ನೀರಿನ ಒಂದು ಅಡ್ವಾಂಟೇಜ್ ಅಂದರೆ ಪೋರ್ಟಬಲ್ ವಾಟರ್ ಇರಬೇಕು. ಕುಡಿಲಿಕ್ಕೆ ಯೋಗ್ಯವಾದ ವಾಟರ್ನಲ್ಲಿ ಕ್ಯಾಲರಿ ಇರಲ್ಲ. ಆ್ಯಂಡ್ ಡೆಫಿನೆಟ್ಲಿ ಹೈಡ್ರೇಷನ್ ಆಗಬೇಕಂದ್ರೆ ಮಕ್ಕಳೆಲ್ಲ ಅವ್ರು ಹೇಳ್ದಂಗೆ, ಇವನ್ ನಾವು ನೋಡೋದು ಎಲ್ಡರ್ಲಿ ಪೀಪಲ್ಸ್, ಅವರು ಒಂಥರ ಮಕ್ಕಳಿದ್ದಂಗೆ. ಅವ್ರಿಗೆ 108 ಕಾಯಿಲೆ ಇರ್ತವೆ, ಡಯಾಬಿಟಿಸ್ ಇರ್ತದೆ, ಆಲ್ರೆಡಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೋತಿರ್ತಾರೆ. ಸೊ ಈ ತಂಪು ಪಾನೀಯಗಳಲ್ಲಿ ಅದರೊಳಗೆ ನಿಮ್ಮ ಮನೆಯಲ್ಲಿ ನಾನು ಭಾಳ ಜನ ಕೇಳ್ತೀನಿ ಸರ್, ಯಾರು ಕೂಲ್ ಡ್ರಿಂಕ್ಸು ಇವೆಲ್ಲ ಕುಡಿಬೇಕು ಅಂದರೆ ನಿಮ್ಗೆ ಅಲ್ಲಿ ಕೊಟ್ಟಿಲ್ಲ ಅಂದರೆ ದೇವರು ಆವಾಗ ಬೇಕು. ಅದರ್ವೈಸ್ ಹಣ್ಣುಗಳು ತಿಂದರೆ ಆ್ಯಂಡ್ ನಾವು ತಿನ್ನುವ ಆಹಾರದಲ್ಲೇ ವಾಟರ್ ಇರುತ್ತೆ. ಆ್ಯಂಡ್ ಡೈರೆಕ್ಟ್ ಎಷ್ಟು ಆನ್ ಆವರೇಜ್ ಎಲ್ಲ ಜನ ಹೇಳ್ತಾರೆ 12 ಗ್ಲಾಸ್ ನೀರು ಕುಡಿಬೇಕು ಅಂತ. ಡೆಫಿನೆಟ್ಲಿ 2.5 to 3.5 ಲೀಟರ್ಸ್ ವಾಟರ್ ಕುಡಿದ್ರೆ ಸಾಕು. ನೀವು ನಾನು ತಂಪು ಮಾಡ್ಕೋತೀನಿ ಅಂತ ಜ್ಯೂಸ್ ಕುಡಿಯೋದು, ಮಜ್ಜಿಗೆ ಕುಡಿಯೋದು, ಓಕೆ, ಮಜ್ಜಿಗೆ ಇಸ್ ಆಲ್ ರೈಟ್, ಎಳ್ನೀರು ಇಟ್ಸ್ ಆಲ್ ರೈಟ್. ಬಟ್ ರಸ್ತೆ ಬದಿಯಲ್ಲಿ ತಯಾರು ಮಾಡಿದಂಥ ಈ ಆರ್ಟಿಫಿಷಿಯಲ್ ಜ್ಯೂಸ್ಗಳನ್ನ, ಏರೇಟೆಡ್ ಡ್ರಿಂಕ್ಸು, ಕೋಕಾ ಕೋಲಾ ಕುಡಿತೀನಿ, ಇದು ಕುಡಿತೀನಿ, ದಟ್ ಈಸ್ ಡೆಫಿನೆಟ್ಲಿ ಪ್ರಾಹಿಬಿಟೆಡ್. ಅದರಿಂದ ತೊಂದರೆ ಆಗುತ್ತೆ ಹೊರತು ಒಳ್ಳೇದಲ್ಲ ಸರ್. ಆ ಕ್ಷಣಕ್ಕೆ ನಾವು ದಾಹವನ್ನು ತೀರಿಸ್ಕೊಳ್ತೀವಿ ಅಥವಾ ಆ ಕ್ಷಣಕ್ಕೆ ನಮಗೇನೋ ತಂಪಾಗುತ್ತೆ ಅಂತ ಕ್ಷಣ 1-2 ಗಂಟೆಗೆ ಮತ್ತೆ ದಾಹ ಬರ್ತಲ್ಲ ಈ ಕೋಲ್ಡ್ ಡ್ರಿಂಕ್ಸ್ಗಳನ್ನು ಕುಡಿಯೋದ್ರಿಂದ. ಕಾರಣ ಏನದಕ್ಕೆ? ಶುಗರ್ ಇರುತ್ತೆ ಸರ್ ಅದರಲ್ಲಿ. ಓಕೆ, ಅದರಿಂದ ಎಲ್ಲಿ ಸಕ್ಕರೆ ಒಂದು ಮಣ ಹಾಕಿರ್ತಾರೆ. ಸೊ ಅದರಿಂದ ಭಾಳ ಜನಕ್ಕೆ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಇನ್ಫ್ಯಾಕ್ಟ್ ಹಳ್ಳಿಗಳ ಕಡೆ ಮೊದಲಿಗೆ ಯಾರನ್ನ ಬೇಸಿಗೆಯಲ್ಲಿ ಮನೆಗೆ ಬಂದರೆ ಇಷ್ಟಪ್ಪ ಬೆಲ್ಲ ಕೊಟ್ಟು ಒಂದು ತಮ್ಗೆ ನೀರು ಕುಡಿಸೋರು. ದಟ್ ಇಸ್ ವಾಟ್ಸ್ ಎ ಡಿಫ್ರೆಂಟ್ ಒನ್. ಬಟ್ ಈಗೇನು ಇವೆಲ್ಲ ಆರ್ಟಿಫಿಷಿಯಲ್ ಡ್ರಿಂಕ್ಸ್ ಏನಿದೆಯಲ್ಲ, ತುಂಬ ಶುಗರ್ ಇರುತ್ತೆ. ಅದರಿಂದ ಅವರಿಗೆ ಥರ್ಸ್ಟ್ ಕಡಿಮೆ ಆಗಲ್ಲ, ಥರ್ಸ್ಟ್ ಜಾಸ್ತಿ ಆಗುತ್ತೆ. ಅದರಿಂದ ನಾವು ವಿ ಡೋಂಟ್ ಅಡ್ವೈಸ್, ಬರೀ ನೀರು ಕುಡೀರಿ. ಸೊ ಒಂದು ಥಿಂಗ್, ಊರುಗಳ ಕಡೆ ಹೋದರೆ ಒಂದು ಪ್ರಾಬ್ಲಮ್ ಅಂದರೆ ಕುಡಿಲಿಕ್ಕೆ ಯೋಗ್ಯವಾದ ನೀರು ಸಿಗಲಿಲ್ಲ ಅಂದರೆ ಕಾಯಿಸಿ ಆರಿಸಿದ ನೀರು ಕುಡೀರಿ ಅಂತೀವಿ. ಬಟ್ ಇನ್ನೊಂದು ಇನ್ಸ್ಟ್ರಕ್ಷನ್, ಈ ಬಿಸಿ ನೀರು ಕುಡಿತಾರಲ್ಲ ಕ್ವಾಂಟಿಟಿ ಕಡಿಮೆ ತಗೋತಾರೆ.
ಅದಕ್ಕೆ ರುಚಿ ಇರಲ್ಲ, ದೇ ಡೋಂಟ್ ಎಂಜಾಯ್. ಘಟಘಟ ಅಂತ ನೀವು ಒಂದು ಚೊಂಬು ನೀರು ಕುಡಿಯೋದಕ್ಕೂ ಇರೋ ಮಜದಲ್ಲೂ ನೀವು ಬಿಸಿನೀರು ಕುಡಿಸಿದ್ರೆ ಇಲ್ಲ, ಹಂಗಾಗಲ್ಲ. ಅವ್ರು ಥರ್ಸ್ಟ್ ಭಾಳ ಜನ ನಾವು ನೋಡ್ತೀವಿ, ನಾನು ಬಿಸಿನೀರು ಕುಡಿತೀನಿ ಅಂತಾರೆ, ಇಟ್ಸ್ ಗುಡ್. ಬಟ್ ಕ್ವಾಂಟಿಟಿ ಇವು ಡೆಫಿನೆಟ್ಲಿ ಮೆಜರ್ ಮಾಡಿ. ಮಕ್ಕಳಿಗೆ ಎಷ್ಟೋ ಜನ ಹೇಳ್ತಾರೆ, ಸ್ಕೂಲಿಗೆ ಕಳಿಸಿರ್ತೀವಿ ಡಾಕ್ಟ್ರೆ, ಹಂಗೆ ಬಾಟ್ಲು ವಾಪಸ್ ತೊಗೊಬರ್ತಾರೆ. ನೀವು ಮನೆಗೆ ಬಂದಮೇಲೆ ಅದನ್ನು ಕುಡಿಲೇಬೇಕು. ದಿನ ಇಷ್ಟು ವಾಟರ್ ಅಂತ ಮೆಜರ್ ಮಾಡಿ ಇಟ್ಟರೆ ಅವು ಕುಡಿತಾವೆ ಮಕ್ಕಳು. ಅದಕ್ಕೆ ಪೇರೆಂಟ್ಸ್ ಆರ್ ಇಂಪಾರ್ಟೆಂಟ್ ಅಂತ ಸರ್ ಹೇಳ್ತಾ ಇದ್ರು. ಇದು ದೊಡ್ಡವರಲ್ಲೂ ಅಷ್ಟೇ. ಬಟ್ ಇದನ್ನ ಸಿಟಿಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಸರ್. ಪೋಷಕರು ಮಕ್ಕಳಿಗೆ ಈ ಸರಿಯಾದ ಸಮಯಕ್ಕೆ ನೀರು ಕೊಡೋದಾಗಿರ್ಬೋದು, 100 ml ಪ್ರತಿ 2 ಗಂಟೆ ಕೊಡೋದಾಗಿರ್ಬೋದು. ಬಟ್ ಹಳ್ಳಿಗಳಲ್ಲಿ ಪರಿಸ್ಥಿತಿಗಳು ಭಾಳ ಗಂಭೀರ ಇದೆ ಸರ್. ಈಗ ನಾವು ನೋಡಿದ್ದೀವಿ, ಸರ್ಕಾರಿ ಶಾಲೆಗಳಲ್ಲಿ ನಾವು ನೀರು ಕುಡಿಯೋದಕ್ಕಾಗಿಯೇ ಕೇರಳದಲ್ಲಿ ವಾಟರ್ ಬೆಲ್ ಅಂತ ಏನೋ ಮಾಡಿದ್ರು. ಕರ್ನಾಟಕದಲ್ಲಿ ಅದನ್ನು ತರಬೇಕು ಪ್ರತಿ 1 ಗಂಟೆಗೂ 2 ಗಂಟೆಗೂ ಅಂತ. ಈ ಶಾಲಾ ರಜೆ ಇದ್ದಂತಹ ಸಮಯದಲ್ಲಿ ಹಳ್ಳಿಗಳ ಮಕ್ಕಳಿಗೆ ನೀವು ಅಡ್ವೈಸ್ ಮಾಡೋದಾದ್ರೆ ಏನು ಮಾಡಬಹುದು ಸರ್? ನಾವೆಲ್ಲ ಹಳ್ಳಿ ಒಳಗೆ ಹುಟ್ಟು ಬೆಳೆದವ್ರು ಸರ್, ಆನೆಸ್ಟಾಗಿ ಹೇಳ್ತೀನಿ. ಕರೆಕಲ್, ತುಮಕೂರು ನಮ್ಮೂರು. ಏನೋ ಚಾನ್ಸ್ ಸಿಕ್ಕಿರು ಕುಡಿಯೋದು, ಆ ರೀತಿ ಏನು ಯಾವ ಪ್ರಾಜೆಕ್ಟು ನೀವು ಮಾಡಿ. ಗೌರ್ಮೆಂಟ್ ಶಾಲೆ ಒಳಗೆ ಮಕ್ಕಳೇ ಇಲ್ಲ. ನಾನು 3 ಶಾಲೆ ಒಳಗೆ 10 ಜನ ಇಲ್ಲ, ನಾವೆಲ್ಲ ಸ್ಕೂಲಲ್ಲಿ. ಆ್ಯಂಡ್ ಆ ಥರ ಪ್ರಾಜೆಕ್ಟ್ಸ್ ಎಲ್ಲ ನೀವು ಜನರಲಿ ಮಾಡೋಕ್ಕಾಗೋದಿಲ್ಲ. ಇಟ್ ಇಸ್ ನಾಟ್ ಪ್ರಾಕ್ಟಿಕಲ್. ಸೊ ಹಂಗಾಗಿ ಏನೋ ತಂದೆ ತಾಯಿಗಳಿಗೆ ಒಂದು ಅರಿವು, ಮಕ್ಕಳು ನೀರು ಕುಡಿಲಿ. ಬಟ್ ಯಾರು ಕೂಡ ಎಷ್ಟು ಕುಡಿದೆ ಏನು ಯಾರು ಬಾದರು ಮಾಡಲ್ಲ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಇದು ಎಷ್ಟು ಪ್ರಾಕ್ಟಿಕಲ್ ಅಂತ ನನಗಂತೂ ಅನಿಸೋದಿಲ್ಲ ಸರ್. ಬಟ್ ಹೇಳಬೇಕು, ತಿಳುವಳಿಕೆ ಸರ್. ಇವತ್ತು ಅರಿವು ಮಜಾ ಏನಂದರೆ, ಇವತ್ತು ಈ ಮಾಧ್ಯಮ ಹಳ್ಳಿಗಳಲ್ಲೂ ನೋಡ್ತಾರೆ. ಇವತ್ತು ಟಿ ವಿ ಒಳಗೆ ಅಟ್ಲೀಸ್ಟ್ ಇಷ್ಟು ಇನ್ಫಾರ್ಮೇಷನ್ ಅವ್ರು ಹೋದ್ರಿಗೂ ಸಾಕು. ಹಳ್ಳಿಗಳವರು ಕೂಡ ನೀವು ಗಮನ ವಹಿಸಬೇಕು ನಿಮ್ಮ ಮಕ್ಕಳಿಗೆ ನೀರು ಕುಡಿಸೋದ್ರೊಳಗೆ ಅಂತಾರೆ. ಆಮೇಲೆ ಇವತ್ತು ಎಲ್ಲ ಹಳ್ಳಿಯ ಮಕ್ಕಳು ಕೂಡ ಕಾನ್ವೆಂಟ್ ಸ್ಕೂಲ್ಗೆ ಹೋಗೋದು. ಊರಿಗೂ ಬಸ್ ಬರ್ತಾವೆ 5-5, 10. ಸೊ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಐಡಿಯಾ ಕೊಟ್ಟು ನಿಮ್ಮ ಮಕ್ಕಳು ನೀರು ಕುಡಿದ್ರೆ ಆರೋಗ್ಯವಾಗಿರ್ತಾರೆ. ಯಾಕಂದರೆ ಅವ್ರಿಗೆ ಹೇಳ್ಬೇಕು ಸರ್, 70% ಆಫ್ ಹ್ಯೂಮನ್ ಬಾಡಿ ವಾಟರ್ ಸರ್. ಇದು ಅವ್ರಿಗೆ ಅರಿವು ಮೂಡಬೇಕು. 70%. ಅದಕ್ಕಿಂತ ಮಜಾ ಅಂದರೆ, ಒಬ್ಬ ಮನುಷ್ಯನ ದೇಹದಲ್ಲಿ ಒಂದು ದಿನಕ್ಕೆ 8 ಲೀಟ್ರು ವಾಟರ್ ಉತ್ಪತ್ತಿ ಆಗುತ್ತೆ. ಅದ್ರ ಬಗ್ಗೆ ಅರಿವು ಮೂಡಿಸ್ಬಿಟ್ಟಿರ್ತಾರೆ. ಹೆಂಗೆ ಡಾಕ್ಟ್ರೆ? ನಮ್ಮ ಸಲೈವರಿ ಗ್ಲ್ಯಾಂಡ್ಸ್ ಇದಾವೆ, ಪೆರೋಟಿಡ್ಸ್. ಒಂದು ದಿನಕ್ಕೆ 900 ml ನಮ್ಮ ಸಲೈವ ಜೊಲ್ಲು ಉತ್ಪತ್ತಿ ಆಗುತ್ತೆ. ಅದಾದಮೇಲೆ ನೀವು ಒಳಕೋದ್ರೆ ಜಠರದಲ್ಲಿ ಒಂದು ದಿನಕ್ಕೆ 700 ml ಗ್ಯಾಸ್ಟ್ರಿಕ್ ಜ್ಯೂಸು, ಮ್ಯೂಕಸ್ ಅಂತ ಇರುತ್ತೆ, ಅದು 500 ml. ನಮ್ಮ ಲಿವರ್ನಿಂದ ಒಂದು ದಿನಕ್ಕೆ 900 ml ಬೈಲು. ನಮ್ಮ ಪ್ಯಾಂಕ್ರಿಯಾಸ್ನ ಒಂದು ದಿನಕ್ಕೆ 700 ml ಪ್ಯಾಂಕ್ರಿಯಾಟಿಕ್ ಜ್ಯೂಸು. ಸಣ್ಣ ಕರ್ನಲ್ಲಿ ಸಕ್ಕಸ್ ಸೆಂಟರಿಕಸ್ ಅಂತ 4 ಲೀಟ್ರು. ಒಂದು ದಿನಕ್ಕೆ ಮನುಷ್ಯನ ದೇಹದಲ್ಲೇ 8 ಲೀಟ್ರು ಜಲ ಉತ್ಪತ್ತಿ ಆದಂಗೆ. ಅದಾಗಬೇಕು ಅಂದರೆ ನೀವು ನೀರು ಕುಡಿಬೇಕು ಅಂತ ಒಂದು ಪಾಠ, ಒಂದು ಮೆಸೇಜ್ ಹೋದರೆ ಸಾಕು ಸರ್, ಅವ್ರಿಗೆಲ್ಲ ಅರಿವು ಬರ್ತದೆ. ಸೊ ಇದು ಮಾಡ್ಬೇಕು ಸರ್. ಎಸ್ ಸರ್, ನಾವು ಮಾತನಾಡ್ತಾ ಇದ್ದೀವಿ. ನೀವು ಆವಾಗಲೇ ಬೆಂಗಳೂರು ಕತೆ ಹೇಳ್ತಾ ಇದ್ರಿ, ಏನೇನು ಸಮಸ್ಯೆ ಆಗುತ್ತೆ ಅಂತ. ಬೆಂಗಳೂರಿನ ಒಟ್ಟು ಜನಸಂಖ್ಯೆ ನಾವು 1,30,00,000 ಅಂತ ಅಂದುಕೊಂಡ್ರೂ ಕೂಡ ಇಡೀ ಬೆಂಗಳೂರಿನಲ್ಲಿ 10,37,620 ನೀರಿನ ಸಂಪರ್ಕಗಳಿದೆ. ಬೆಂಗಳೂರಿನಲ್ಲಿ 10,37,620. ಒಬ್ಬರಿಗೆ ಪ್ರತಿನಿತ್ಯ ಜಲಮಂಡಳಿ ಕೊಡುವಂತಹ ನೀರಿನ ಪ್ರಮಾಣ 110 ಲೀಟರ್. 110 ಲೀಟ್ರ್ ಒಬ್ಬರಿಗೆ ಕೊಡೋದು. ವಾರ್ಷಿಕ ಬೆಂಗಳೂರಿಗಾಗಿ ಹಂಚಿಕೆ ಆಗಿರೋ ನೀರು 19 TMC ಅಂತ ಹೇಳ್ತಾರೆ. ಮಾಸಿಕ 1.58 TMC ನೀರು ಬೆಂಗಳೂರಿಗೆ ಬೇಕು ಅಂತ ಲೆಕ್ಕಾಚಾರಗಳಿದೆ. ಬೇಸಿಗೆ ಶುರುವಾದ ನಂತರ ಬೇಸಿಗೆ ಅಂತ್ಯ ಆಗುವ ಜುಲೈ ತಿಂಗಳದ ತನಕವೂ ಕೂಡ ಅವರ ಅಂದಾಜಿನ ಪ್ರಕಾರ 10 TMC ನೀರು ಬೇಕು. 10 TMC ನೀರು ಬೇಕು ಹೆಚ್ಚು ಕಡಿಮೆ. ನಮಗೆ ಇದಕ್ಕೆ ಅವಲಂಬನೆ ಆಗಿರೋದು ಪಕ್ಕದ ಕಾವೇರಿ ಮಾತ್ರ. ಕಾವೇರಿಯನ್ನು ಹೊರತುಪಡಿಸಿ ಬೇರೆ ಯಾವುದು ನಮಗೆ ನೀರಿನ ಮೂಲಗಳು ಎಲ್ಲೂ ಕೂಡ ಬೆಂಗಳೂರಿನಲ್ಲಿ ಇದುವರೆಗೂ ಕೂಡ ಸಿಗ್ತಾ ಇಲ್ಲ. ಬಟ್ ಯಾಕೆ ಸರ್ಕಾರಗಳಾಗಿರ್ಬೋದು ಅಥವಾ ಜಲಮಂಡಳಿಗಳಾಗಿರ್ಬೋದು, ನಾವು ಕಳೆದ ವರ್ಷ ಅಥವಾ 2024ರಲ್ಲಿ ನೋಡಿದ್ದೀವಿ, ಅನೇಕ ಕಡೆ ಟ್ಯಾಂಕರ್ಗಳಿಂದ ನೀರು ಹಾಕಿಸ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ. ಹೌದು, ಟ್ಯಾಂಕರ್ಗಳಿಂದ ನೀರು ಹಾಕಿಸ್ಕೊಳ್ಳೋ, ಅದು ಕೂಡ ಹೆಚ್ಚಿನ ದರವನ್ನು ಕೊಟ್ಟು ನೀರನ್ನು ಹಾಕಿಸ್ಕೊಳ್ಳುವಂಥ ಪರಿಸ್ಥಿತಿ. ಹೌದು. ವಾಟ್ ನೆಕ್ಸ್ಟ್? ಏನು ಆಪ್ಷನ್ಗಳಿದೆ ಸರ್ಕಾರದ ಮುಂದೆ? ಏನು ಮಾಡಬೇಕು? ನಾವು ಈ ಥರ ಶೋಗಳಲ್ಲಿ ಪದೇ ನಾನು ಹೇಳ್ತಾ ಇರ್ತೀನಿ, ನಮ್ಮಲ್ಲಿ ಇರ್ತಕ್ಕಂಥ ಜಾಗ ಏನಿದೆ, ಈಗ ಒತ್ತುವರಿಯಾಗಿ ಕಾಡುಗೋಡಿನಲ್ಲಿ 120 ಎಕರೆ ಕರ್ನಾಟಕ ಸರ್ಕಾರ ವಶಪಡಿಸ್ಕೊತು. ಅಲ್ಲಿ ಟ್ರೀ ಪಾರ್ಕ್ ಮಾಡೋಕೆ ಮುಂಚೆ ಒಂದು 25 ಎಕರೆನಲ್ಲಿ ಒಂದು ಒಳ್ಳೆ ಕೆರೆ ನಿರ್ಮಾಣ ಆಗಿದ್ರೆ, ಈಗ ನಾವು RR ನಗರ ಅಂತ ಹೇಳಿ ಹೇಳ್ತೀವಿ, ಬೆಂಗಳೂರಿನ 4 ಹೃದಯ ಭಾಗದಲ್ಲಿ ಇರತಕ್ಕಂಥ ಕೆರೆಗಳು ಹೊರತುಪಡಿಸಿ ಬೆಂಗಳೂರು ಔಟರ್ ಲೇಯರಲ್ಲೂ ಒಂದು 4-5 ಕೆರೆ ನಿರ್ಮಾಣ ಆಗಬೇಕು. ಅದು ಯಾವುದು ಕಲುಷಿತ ನೀರ್ದು ಸರಬರಾಜು ಇಲ್ಲದೆ ಅಂತಂದರೆ, ಈಗ ಎಲ್ಲ ಕೆರೆಗಳಲ್ಲೂ STPಗಳಿದೆ, ಡ್ರೈನೇಜ್ ಹೋಗುತ್ತೆ, ಇದೆಲ್ಲ ಆಗುತ್ತೆ. ಇದು ಅಲ್ಲದೆ ಒಂದು ನೈಸರ್ಗಿಕವಾದಂಥ ಅಂತಂದರೆ ಆರ್ಟಿಫಿಷಿಯಲ್ 4 ಕೆರೆ ನಿರ್ಮಾಣ ಆಗಿ ಬೆಂಗಳೂರಿನಲ್ಲೇ ಬೀಳ್ತಕ್ಕಂಥ ಮಳೆ ಕೊಯ್ಲನ್ನ ನಾವು ಮಾಡಿಕೊಂಡು
ಅಲ್ಲಿಗೆ ಒಳ್ಳೆ ನೀರು ಬಿಟ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಅಂದರೆ ಇನ್ನೊಂದು ನೆಕ್ಸ್ಟ್ 5 years 6 years ಡೌನ್ ದ ಲೈನ್ ಒಳ್ಳೆ ನೀರು ಅಲ್ಲಿಂದನೂ ನಾವು ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೋಬೋದಿತ್ತು. ನಮ್ಮೆಲ್ಲ ಕೆರೆಗಳು ಡೆಡ್ ಆಗಿದೆ. ನೀವು ಅಲ್ಲಿ ಹೋಗಿ ಮಕ್ಕಳನ್ನ ನಾವು ಇಳಿಸ್ಲಿಕ್ಕೂ ತೊಂದರೆ ಆಗುತ್ತೆ, ಯಾಕಂದರೆ ದೇ ವಿಲ್ ಗೆಟ್ ಇನ್ಫೆಕ್ಷನ್, ಸ್ಕಿನ್ ಇನ್ಫೆಕ್ಷನ್ ಆಗ್ಬೋದು. ಇಂಥ ಪರಿಸ್ಥಿತಿ ಎಲ್ಲ ನಮ್ಮ ಬೆಂಗಳೂರಲ್ಲ, ಥ್ರೂಔಟ್ ಕರ್ನಾಟಕ ಎಲ್ಲೇ ಹೋದ್ರೂ ನೀವು ಹಿಂದಿನ ಕಾಲದಲ್ಲಿ ಮಕ್ಕಳು ಬೇಸಿಗೆನಲ್ಲಿ ಸ್ವಿಮ್ ಮಾಡೋದಕ್ಕೆ ಈಜಾಡೋಕೆ ಹೋಗ್ತಾ ಇದ್ರು. ಈಗ ಈಜಾಡೋದಿಲ್ಲ, ಕಾಲಿಟ್ರು ಇನ್ಫೆಕ್ಷನ್ ಆಗಿ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿ. ಅವ್ರು ಹೇಳ್ದಂಗೆ ಕೆರೆ ನಿರ್ಮಾಣ ಇರಲಿ, ಇರೋ ಕೆರೆನೇ ಸರ್. ಹೆಸರುಗಡ ಕೆರೆ ನಾವು ಹುಡುಗರಲ್ಲಿ ಇದ್ದಾಗೆ ಸಾಕಷ್ಟು ನೀರು ಸರ್. ಇವತ್ತು ಹೆಸರುಗಡದ ಕೆರೆಗೆ ಕಲುಷಿತ ನೀರು, ಆಲ್ ಇಂಡಸ್ಟ್ರಿ, ಅರ್ಕಾವತಿ ನದಿ ಕಲುಷಿತ ನೀರು ಹೆಸರುಗಡೆ ಕೆರೆಗೆ ಬರ್ತದೆ. ಹೆಸರುಗಡೆ ಕೆರೆ ನೀವು ಯೂಸ್ ಮಾಡಕ, ತಿಪ್ಪಗೊಂಡಳ್ಳಿ ಕೆರೆ ನೋಡಿದ್ವಿ, ಇಬ್ಬರು ಫಿಲಮ್ ಆಕ್ಟರ್ಗಳು ಸತ್ತಾಗೆ ಅದು ಯಾವ ಪರಿಸ್ಥಿತಿಯಲ್ಲಿ ಇತ್ತು ಅಂತ. ಎಂಥ ಒಳ್ಳೆ ಸರ್. ನಾವು ಬೆಂಗಳೂರು ಮೆಡಿಕಲ್ ಕಾಲೇಜಿನಿಂದ ಸ್ಟೂಡೆಂಟ್ಸ್ನ ನೀರಿನ ಸಂಸ್ಕರಣೆ ಹೆಂಗ್ ಮಾಡ್ತಾರೆ ಅಂತ ನೋಡಿಸ್ಲಿಕ್ಕೆ ಅವೆರಡು ಇದಕ್ಕೆ ಕರ್ಕೊಂಡು ಹೋಗೋರು. ಇಲ್ವೇ ಇಲ್ಲ ಅವೆರಡು ಅಂತ ದೊಡ್ಡ ಕೆರೆ, ತಿಪ್ಪಗೊಂಡಳ್ಳಿ ಅಂಡ್ ಇವೆರಡು ಬೆಂಗಳೂರಿಗೆ ಅರ್ಧ ನೀರು ಸಪ್ಲೈ ಮಾಡೋದು. ಇವತ್ತು ಅದನ್ನೇ ಸರಿ ಮಾಡಿಲ್ಲ ಸರ್. ಕರೆಕ್ಟ್. ಯಾವುದನ್ನು ನಾವು ಉಳಿಸ್ಕೊಂಡಿಲ್ಲ. ಆಮೇಲೆ BBMP-ನಲ್ಲಿ ದಕ್ಷ ಅಧಿಕಾರಿಗಳು ಆವಾಗಲೇ ಇದ್ದಿದ್ದರೆ ಇದು ಮುಂದಿನ ಪೀಳಿಗೆಗೆ ಇದು ಯೂಸ್ ಆಗತ್ತೆ ಅಂತ ಅವ್ರು ಏನಾರು ಎಚ್ಚೆತ್ಕೊಂಡು ಆವಾಗಿನ ಕಾಲದಲ್ಲಿ ಏನಾರು ಒಂದು ಲಾ ಸ್ಟ್ರಿಕ್ಟ್ ಆಗಿ ಇದ್ದಿದ್ದರೆ ಅವರು ಇವತ್ತು ಬೆಂಗಳೂರು ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ. ಎಲ್ಲೋ ನಾವು ಬೆಂಗಳೂರನ್ನ ಜಾಸ್ತಿ ನಗರ ನಿರ್ಮಾಣ ಮಾಡೋದ್ರಲ್ಲಿ ಆಸಕ್ತಿ ತೋರಿಸಿ ಎಲ್ಲ ಕೆರೆಗಳನ್ನ ಸರ್ವನಾಶ ಮಾಡ್ಕೊಂಡ್ಬಿಟ್ವಿ. ಸಂಪತ್ ಅವರೇ, ಆವಾಗಲೇ ಅಂಜನಪ್ಪ ಸರ್ ಹೇಳ್ತಾ ಇದ್ರು, ಬೇಸಿಗೆಗಳಲ್ಲಿ ಕೀಟಗಳು ಸಕ್ರಿಯ ಆಗಿಬಿಡುತ್ತವೆ, ನೊಣಗಳಾಗಿರ್ಬೋದು, ಬೇರೆ ಬೇರೆ. ಅದು ಮಕ್ಕಳ ಮೇಲೆ ಹೆಂಗೆ ಪರಿಣಾಮ ಆಗುತ್ತೆ? ಸೊ ನೊಣಗಳು ಜಾಸ್ತಿ ಆದರೆ ಆಬ್ವಿಯಸ್ಲಿ ಇನ್ಫೆಕ್ಷಸ್ ಡಿಸೀಸ್ ಜಾಸ್ತಿ ಆಗತ್ತೆ. ಕಾಲರಾ ಇರಲಿ, ಯಾವುದಾದ್ರೂ ಇನ್ಫೆಕ್ಷಸ್ ಡಿಸೀಸ್ ಇರಲಿ, ವಿ ಶುಡ್ ಬಿ ಕೇರ್ಫುಲ್ ವಾಟ್ ವಿ ಆರ್ ಈಟಿಂಗ್, ವಾಟ್ ವಿ ಆರ್ ಡ್ರಿಂಕಿಂಗ್. ಕ್ಲೀನ್ ಡ್ರಿಂಕಿಂಗ್ ವಾಟರ್ ಕುಡಿಬೇಕು. ಅನ್ಯಾಚುರಲ್ ಸೋರ್ಸಸ್ಸಿಂದ ಕುಡಿಬಾರ್ದು, ಎಸ್ಪೆಷಲಿ ಡ್ಯೂರಿಂಗ್ ಸಮ್ಮರ್ ಸೀಸನ್ನ. ಅದೊಂದು. ಇನ್ನೊಂದು, ಈ ನಮ್ಮ ಹೀಟ್ ರ್ಯಾಶ್ ಅಂತ ಹೇಳ್ತೀವಲ್ಲ, ಇಟ್ಸ್ ಅ ವೆರಿ ಮೈಲ್ಡ್ ಇಶ್ಯೂ, ಬಟ್ ದಟ್ ಈಸ್ ಅನದರ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್. ಹೀಟ್ ಎಕ್ಸಾಷನ್ ಹೇಳ್ತಾರೆ, ಹೀಟ್ ಸ್ಟ್ರೋಕ್ ಹೇಳ್ತಾರೆ, ಅಲಾಂಗ್ ವಿತ್ ಡಿಹೈಡ್ರೇಷನ್. ಇವಾಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ 5 minutes ಬ್ಯಾಕ್ಸ್. ಸೊ ದೀಸ್ ಆರ್ ದ ಇಶ್ಯೂಸ್ ವಿ ಲುಕ್ ಔಟ್ ಫಾರ್ ಡ್ಯೂರಿಂಗ್. ಈ ಕಲುಷಿತ ನೀರು ಸೇವನೆ ಮಾಡೋದ್ರಿಂದ ಜಠರದ ಸಮಸ್ಯೆಗಳಾಗುತ್ತೆ. ಅಂದರೆ ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿ ನೀರು ಕೆಳಗಡೆ ಹಂತದಲ್ಲಿ ಶೇಖರಣೆ ಆಗಿರುತ್ತೆ. ಆ ನೀರನ್ನು ಸೇವನೆ ಮಾಡೋದ್ರಿಂದ ಜಠರದ ಸಮಸ್ಯೆಗಳು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಮಾಹಿತಿ ಇದೆ. ಆಕ್ಚುಲಿ ಅಡಲ್ಟ್ನಗೂ ಗ್ಯಾಸ್ಟ್ರೋ ಎಂಟರೈಟಿಸ್, ಸ್ಟಮಕ್ ಬೇರೆ, ಇಂಟೆಸ್ಟೈನ್ ಬೇರೆ. ನಮ್ಮ ಸಣ್ಣ ಕರಳು 6 ಮೀಟರ್ ಇರುತ್ತೆ. ಮಕ್ಕಳು ತುಂಬಾ ಸೆನ್ಸಿಟಿವ್ ಇರ್ತಾರೆ. ಅವ್ರು ನೋಡ್ದಂಗೆ ಏನಾಗುತ್ತೆ ಅಂದ್ರೆ ಕಲುಷಿತ ನೀರು, ಕಲುಷಿತ ಆಹಾರದಿಂದ ಗ್ಯಾಸ್ಟ್ರೋ ಎಂಟರೈಟಿಸ್ ಅಂತೀವಿ, ಅಂದ್ರೆ ಇನ್ಫೆಕ್ಷನ್ ಹೊರಗಡೆಯಿಂದ ಬರೋದು. ಪರ್ಟಿಕ್ಯುಲರ್ಲಿ ಈ ಸಾಲ್ಮೋನೆಲ್ಲಾ ಗ್ರೂಪ್ ಆಫ್ ಆರ್ಗಾನಿಸಮ್ಸ್, ಅಮೀಬಿಕ್ ಇನ್ಫೆಕ್ಷನ್ ಇದು. ಅದಕ್ಕೇನೋ ಬಹಳ ಇಂಪಾರ್ಟೆಂಟ್ ಏನು ಸರ್, ಸಮ್ಮರ್ ನೋಡಿ ನಾವು ಹಳ್ಳಿ ಕಡೆ ಗಮನದಲ್ಲಿ ಇಟ್ಕೊಂಡ್ರೆ ತುಂಬಾ ಜನ ತಂದೆ ತಾಯಿ ಅನ್ಕೋತಾರೆ ಮಕ್ಕಳು ಬೆಲ್ಲ ತಿನ್ನೋದ್ರಿಂದ ಜಂತುಳ ಕಿರ್ಮೆ ಹುಳ ಆಗುತ್ತೆ ಅಂತ. ಬೆಲ್ಲ ತಿನ್ನೋದ್ರಿಂದ ಅಲ್ಲ, ಬೆಲ್ಲ ತಿನ್ನೋದ್ರಿಂದ ಆಗುತ್ತೆ, ಕಾರಣ ಬೆಲ್ಲ ಅಲ್ಲ. ಈ ನೊಣಗಳು ಇರ್ತಾವಲ್ಲ ಸರ್, ಅಲ್ಲಿ ಇಲ್ಲಿ ಶಿಟ್ ಹೊಡೆದಿರ್ತಾರೆ, ಮಕ್ಕಳು ಕಕ್ಕಸ್ ಮಾಡಿರ್ತಾರಲ್ಲ, ನೊಣಗಳು ಅಲ್ಲೂ ಕೂತ್ಕೋತವೆ. ಆಕ್ಚುಲಿ ಈ ವರ್ಮ್ಸ್ ಎಗ್ಸ್ ಎಲ್ಲ ಫೀಸಿಸ್ ನಲ್ಲಿ ಇರುತ್ತೆ ಮಕ್ಕಳ ಇದರಲ್ಲಿ, ಅಲ್ಲಿಂದ ಬಂದು ಬೆಲ್ಲದ ಮೇಲೆ ಕೂತ್ಕೊಳ್ಳುತ್ತೆ. ಆ ಬೆಲ್ಲನ ಯಾರು ತೊಳೆಯಲ್ಲ, ಏನು ಇಲ್ಲ, ಯಾರು ತಿಂತಾರೆ. ಜನಗಳಿಗೆ ಇದೊಂದು ಅರಿವು ಹೋಗ್ಲಿ, ದಯವಿಟ್ಟು ಜಂತುಳ ಕಿರ್ಮೆ ಹುಳ ಅದ್ರೊಳಗೆ ಮಕ್ಕಳಲ್ಲಿ ಜಾಸ್ತಿ ಕಾರಣ, ಅದ್ರೊಳಗೆ ಬೇಸಿಗೆ ಒಳಗೆ ನೊಣಗಳಿಲ್ಲ. ಇಟ್ಸ್ ವೆರಿ ವೆರಿ ಕಾಮನ್. ಅದು ದಟ್ ಕಾಲಿನಿಂದ ಕ್ಯಾರಿ ಮಾಡಿ ಇದ್ರ ಮೇಲೆ ಕುಂಡ್ರಿಸ್ತದೆ. ಸೊ ಅದನ್ನು ತಿಂತಾರೆ. ಅಂಡ್ ಯಾವುದೇ ಜ್ಯೂಸ್ ಆಗಲಿ, ಅದಕ್ಕೆ ಪಬ್ಲಿಕ್ನ ಮಾಡುವಂಥ ಜ್ಯೂಸ್ಗೆ ಸರಿಯಾಗಿ ಅವರು ಶೇಖರಣೆ ಮಾಡದಿದ್ರೆ ಗ್ಲಾಸ್ ಜಾರ್ನೊಳಗೆ ಇದರೊಳಗೆ, ಇದರಿಂದ ಇನ್ಫೆಕ್ಷನ್ಸ್ ಬರ್ತವೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ತುಂಬ ಜಾಸ್ತಿ ಬೇಸಿಗೆಯಲ್ಲಿ. ವೈರಲ್ ಇನ್ಫೆಕ್ಷನ್ಸ್, ಅಪ್ಪರ್ ರೆಸ್ಪಿರೇಟರಿ, ಉಸಿರಾಟದಿಂದ ಬರೋ ಇನ್ಫೆಕ್ಷನ್ ಎಲ್ಲ ಚಳಿಗಾಲ ಮಳೆಗಾಲದಲ್ಲಿ ಕಾಮನ್ನು. ಬಟ್ ತಿನ್ನುವ ಆಹಾರ, ಕಲುಷಿತ ನೀರಿನಿಂದ ಬರುವ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಜಾಸ್ತಿ. ಸೊ ಹಂಗಾಗಿ ಅಮೀಬಿಕ್ ಇನ್ಫೆಕ್ಷನ್ ಆಗಲಿ, ಕಾಲರಾ, ವಿಬ್ರಿಯೋ ಕಾಲರಾ ಅಂತೀವಿ ನಾವು, ಅದನ್ನೇ ನಾವು ಬೇದಿ ಆಗುತ್ತಲ್ಲ ಮಕ್ಕಳಿಗೆ, ಅವಾಗ ಇನ್ನೂ ಬೇಗ ಡಿಹೈಡ್ರೇಷನ್ ಆಗಿಬಿಡ್ತಾರೆ ಮಕ್ಕಳು. ಬೇಸಿಗೆ ಬಿಸಿಲಿಂದ ಹೆಂಗಾಗ್ತಾರಲ್ಲ, 5 ಸಾರಿ ಬೇದಿ ಹೊಡೆದ್ರೆ ಸಾಕು ಮಕ್ಕಳು ಬೇಗ ಡಿಹೈಡ್ರೇಷನ್ ಆಗ್ಬಿಡ್ತಾರೆ. ಅವಾಗ ಪೀಡಿಯಾಟ್ರಿಷನ್ ಹೆಲ್ಪ್ ಇಲ್ದಿರ ಮನೆಯಲ್ಲೇ ನೀವು ಮಾಡ್ತೀನಿ ಅಂದ್ರೆ ಅದು ವಾಂತಿ ಬೇದಿ ಎರಡೂ ಇದ್ರಂತೂ ಬಹಳ ಕಷ್ಟ ಬೇಸಿಗೆ ಸಮಯದಲ್ಲಿ. ಬರೀ ಡಯರಿಯಾ ಆದರೆ ಹೆಂಗೋ ರಿಹೈಡ್ರೇಷನ್ ಮಾಡ್ಬೋದು, ಓರಲ್ ಇದೆಲ್ಲ ರಿಹೈಡ್ರೇಷನ್ ಫ್ಲೂಯಿಡ್ ಎಲ್ಲ ಸಿಗುತ್ತೆ, ಎಲೆಕ್ಟ್ರೋಲೈಟ್ಸು ಇದೆಲ್ಲ. ಬಟ್ ಗ್ಯಾಸ್ಟ್ರೋ ಎಂಟ್ರೈಟಿಸ್ನೊಳಗೆ ವಾಮಿಟಿಂಗು ಇರುತ್ತೆ, ಲೂಸ್ ಮೋಷನ್ ಇರುತ್ತೆ. ಇದೇ ಕಾಮನೆಸ್ಟ್ ಕಾಸ್.
ಈ ತೊಡೆ ಭಾಗಗಳಲ್ಲಿ ಶಿಲೀಂಧ್ರಗಳ ಸೋಂಕು ಕೂಡ ಕಾಣಿಸ್ಕೊಳ್ಳುತ್ತೆ ಬೇಸಿಗೆ ಸಮಯದಲ್ಲಿ ಅಂತ ಹೇಳುತ್ತೆ. ಅದು ಎಲ್ಲಿ ಸ್ವೆಟ್ಟಿಂಗ್ ಜಾಸ್ತಿ ಇರುತ್ತಲ್ಲ, ತೊಡೆ ಸಂಧಿ, ಕಂಕಳು, ಇಲ್ಲೆಲ್ಲ ಫಂಗಸ್ ಇನ್ಫೆಕ್ಷನ್. ಇಟ್ಸ್ ವೆರಿ ವೆರಿ ಕಾಮನ್. ಅಂಡ್ ಏನಂದ್ರೆ ಫಂಗಸ್ ಇನ್ಫೆಕ್ಷನ್ ಬೇಗ ಕ್ಯೂರ್ ಆಗಲ್ಲ ಅಂಡ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇನ್ಫ್ಯಾಕ್ಟ್ ನಾವು ಈ ಫಂಗಲ್ ಇನ್ಫೆಕ್ಷನ್ ಬೇಸಿಗೆ ಒಳಗೆ ಯಾಕೆ ಜಾಸ್ತಿ ಅಂದರೆ ದೋಬಿಸಿಚ್ ಅಂತೀವಿ ನಾವು. ಯಾರು ತಮ್ಮ ಅಂಡರ್ವೇರ್ಗಳನ್ನ ದೋಬಿಸಿಗೆ ಹಾಕ್ತಾರಲ್ಲ, ಯಾರ್ದೋ ಒಬ್ಬರದಿದ್ರೆ ಅವರು ಅದ್ರ ಜೊತೆ ಮಿಕ್ಸ್ ಆದರೆ ಅಲ್ಲಿಂದ ಇಲ್ಲಿ ಬರುತ್ತೆ, ಸ್ಪ್ರೆಡ್ ಆಗುತ್ತೆ. ಸೊ ಅದು ಕೂಡ ನೀವು ಹೇಳ್ದಂಗೆ ಡೆಫಿನೆಟ್ಲಿ ಫಂಗಲ್ ಇನ್ಫೆಕ್ಷನ್ಗಳು ಏನಂದರೆ, ಫಂಗಲ್ ಇನ್ಫೆಕ್ಷನ್ಗೆ ಎಲ್ಲರೂ ಒಂದು ಆಯಿಂಟ್ಮೆಂಟ್ ಬರ್ಕೊಡ್ತಾರೆ. ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟು, ಯು ಮಸ್ಟ್ ಗೋ ಟು ಎ ಕ್ವಾಲಿಫೈಡ್ ಡಾಕ್ಟ್ರ್. ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಹೋಗ್ಬೇಕಾದ್ರೆ ಜನಗಳಿಗೆ ಒಂದು ಆತಂಕ ಏನಂದರೆ, ಒಂದು ಕನ್ಸಲ್ಟೇಷನ್ ₹1000 ಇದಾಗುತ್ತೆ. ಅದಕ್ಕೆ ನಾವು ರಿಕ್ವೆಸ್ಟ್, ನಾನು ಐ ಆಮ್ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್, ನಾನು ಕಿಮ್ಸಲ್ಲಿ. ದಯವಿಟ್ಟು ಯಾವುದೇ ನಿಮ್ಮ ಮೆಡಿಕಲ್ ಕಾಲೇಜ್ಗೆ ಹೋಗಿ ₹20 ನಿಮ್ಮ ಕೆಲಸ ಆಗಿಬಿಡುತ್ತೆ. ಸೊ ಇದು ಹಂಬಲ್ ರಿಕ್ವೆಸ್ಟ್ ಟು ಆಲ್ ದ ಕಾಮನ್ ಪೀಪಲ್ಸ್. ಎಲ್ಲೇ ಹೋದ್ರೂ ಕೂಡ ನೀವು ನಿಮ್ಮ ಹತ್ರ ಇರೋ, ಇವತ್ತು 75 ಮೆಡಿಕಲ್ ಕಾಲೇಜ್ ಇದಾವೆ ಕರ್ನಾಟಕದಲ್ಲಿ. ನಾನು ಓದ್ದ 4 ಇದ್ದು ಅಷ್ಟೇ. ಸೊ ದಯವಿಟ್ಟು ಮೆಡಿಕಲ್ ಕಾಲೇಜ್, ನೀವು ನೋಡಿ ಸ್ವಾಮೀಜಿಯವ್ರ ಕಾಲೇಜ್ ಆಗಿದೆ ಹೊಸದಾಗಿ, ಫ್ರೀ ಆಗಿಬಿಡುತ್ತೆ ಅವರಿಗೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಫಂಗಲ್ ಇನ್ಫೆಕ್ಷನ್ ನಿಮ್ಗಿದ್ರು ಕೂಡ ಯಾವುದೇ ಮೆಡಿಕಲ್ ಕಾಲೇಜ್ಗೆ ಹೋದರೆ ಸ್ಕಿನ್ ಡಿಪಾರ್ಟ್ಮೆಂಟ್ ಇರುತ್ತೆ, ನಿಮ್ಗೆ ಈಸಿಲಿ ಕೆಲಸ ಆಗುತ್ತೆ. ಎಸ್ ಸರ್, ಬೇಸಿಗೆಯಲ್ಲಿ ರೈತರು ಏನು ಮಾಡ್ಬೇಕಂದ್ರೆ, ಬೆಂಗಳೂರು ಬಗ್ಗೆ ಮಾತನಾಡಿದ್ದೀವಿ ನಾವು. ಹಳ್ಳಿ ಭಾಗಕ್ಕೆ ಹೋಗೋದಾದ್ರೆ ರೈತರ ಕತೆ ಏನು ಹೆಂಗಂದ್ರೆ, ರೈತರಿಗೆ ತುಂಬ ವರ್ಷದಿಂದ ಅವ್ರು ಅಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ, ನೀರಾವರಿ ಭೂಮಿ ಆಗಿದ್ದರೆ ಅವ್ರಿಗೆ ಇಮ್ಯುನಿಟಿ ಇರುತ್ತೆ, ಕೆಲಸ ಮಾಡ್ತಾರೆ. ಅವ್ರ ಜೊತೆ ಇರೋ ದನ ಕರುಗಳಿಗೂ ಯಾವ ಟೈಮ್ನಲ್ಲಿ ನೀರು ಕುಡಿಸ್ಬೇಕು, ಮತ್ತು ಯಾವ ಟೈಮಲ್ಲಿ ಕೆಲಸ ಮಾಡಿಸ್ಕೋಬೇಕು, ಮತ್ತು ಸಾಯಂಕಾಲ ಮನೆಗೆ ಹೋಗ್ಬೇಕಂತಂದರೆ ಮತ್ತೆ ನೀರು ಕುಡಿಸ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ತಾರೆ. ನೀರು ತಂದಿರ್ತಾರೆ, ಮಡಿಕೆನಲ್ಲಿ ನೀರು ತೊಗೊಂಬಂದು ಶೇಖರಣೆ ಮಾಡ್ಕೊಂಡಿರ್ತಾರೆ. ಪ್ರಾಬ್ಲಮ್ ಏನಂತಂದರೆ, ಒಳ್ಳೆ ನೀರು ಅವ್ರಿಗೂ ಸಿಗ್ತಾ ಇದೆಯಾ? ಓಕೆ, ಭೂಮಿನಲ್ಲಿ ನಾವು ಯೂರಿಯಾ ಫರ್ಟಿಲೈಸರ್ಸ್ ಎಲ್ಲ ಹಾಕಿದ್ರೆ ಅದೇ ನೀರು ನಮ್ಮ ಕೆರೆಗೆ ಹೋಗುತ್ತೆ, ಇಲ್ಲಾಂದರೆ ನದಿಗೆ ಹೋಗುತ್ತೆ. ಮತ್ತು ಅದೇ ನೀರು ನಾವು ತಂದು ಕುಡಿಬೇಕಲ್ಲ. ಬೆಳೆಗಳ ಕತೆ ಏನು ಅಂತ, ಬೆಳೆಗಳ ಬಗ್ಗೆ ಏನು ಮಾತನಾಡಬೇಕಲ್ವ? ಹಾಂ, ಈಗ ಸಂಕ್ರಾಂತಿನಲ್ಲಿ ಕೊಯ್ಲಾಗಿರುತ್ತೆ. ಅವರು ಮೊದಲನೇ ಮಳೆ ಬೀಳೋ ತನಕ ಮತ್ತೆ ಅವರು ಹೊಲದ ಕಡೆ ಬರಲ್ಲ. ಓಕೆ, ಯುಗಾದಿ ಆದಮೇಲೆ ಮೊದಲನೇ ಮಳೆ ಯಾವಾಗ, ಮೊದಲನೇ ವರ್ಷದ ಮಳೆ ಯಾವಾಗ ನೋಡಿಕೊಂಡು ಅವರು ಬಿತ್ತನೆ ತೋಟಗಳನ್ನಾದ್ರೂ ನೋಡ್ಕೊಳ್ಬೇಕಲ್ಲ ಸರ್. ನಮ್ಮ ಕಡೆ 2013ರಲ್ಲಿ ಹೆಂಗಾಗ್ಬಿಟ್ಟಿತ್ತಂದ್ರೆ, ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ರು, ವಿಪರೀತ ಬರಗಾಲ, ಎಲೆ ತೋಟಗಳು ಹೆಚ್ಚಾಗಿತ್ತು ನಮ್ಮ ಕಡೆ. ಎಲೆ ತೋಟಗಳನ್ನ ಬದುಕಿಸಿಕೊಳ್ಳೋದಕ್ಕಾಗಿನೇ ಕಿಲೋಮೀಟರ್ಗಳಿಂದ ನೀರು ತರಿಸ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ. 2023ರಲ್ಲಿ ಕಾಫಿ, ತೆಂಗು, ಆಮೇಲೆ ಈ ಪೆಪ್ಪರ್, ಇದೇನೇನಿತ್ತು ಎಲ್ಲ ತೋಟ 2023ರ ಆ ಹೊಡೆತಕ್ಕೆ ಎಷ್ಟೋ ತೆಂಗಿನ ಮರಗಳು ಇದಾಗೋದ್ವು. ಅದು ಮತ್ತೆ ರಿಕವರಿ ಆಗೋ ಅಂತ ಲಕ್ಷಣಗಳೇ ಬರಲಿ. ಯಾಕಂದ್ರೆ 4 ತಿಂಗಳು ಸತತವಾಗಿ ಒಂದೂ ಮಳೆ ಇಲ್ದೇನೆ, ಮಳೆನೇ ನಂಬ್ಕೊಂಡು ತೋಟಗಾರಿಕೆ ಮಾಡಿರ್ತಾರಲ್ಲ, ಅವ್ರಿಗೆ ಒಂದು ನೀರು ಸಿಗಲಿಲ್ಲ, ಏನೂ ಇಲ್ಲ. ಮತ್ತೆ ಅದು ರಿವ್ಯಾಂಪ್ ಮಾಡ್ಬೇಕಾಗಿ ಬಂತು. ಜೂನ್ನಲ್ಲಿ ಮಳೆ ಬರಬೇಕಾಗಿದ್ದ ವಾಡಿಕೆ ಮಳೆ ಜೂನ್ನಲ್ಲಿ ಬರದೆ ಜುಲೈಗೆ ಬಂದ್ಬಿಟ್ರೆ, ಮೊದಲನೇ ಬಿತ್ತಿಗೆ ಒಂದು ಮಳೆ ಬಿದ್ದ ತಕ್ಷಣ ಹಾಕಿರ್ತಾರಲ್ಲ, ಅದನ್ನ ನಂಬ್ಕೊಂಡು ಹಾಕಿರ್ತಾರೆ. ಮಳೆ ಕೈ ಕೊಡ್ತು ಅಂತಂದ್ರೆ ಹಾಕಿದ್ದೆಲ್ಲ ಕೆಲಸ ವೇಸ್ಟ್ ಆಗೋಗುತ್ತೆ. ನೀವು ಆಗಸ್ಟ್ ತನಕ ಮತ್ತೇನು ಸಿಕ್ಕೋದಿಲ್ಲ. ಆ ವರ್ಷದಲ್ಲಿ ನಿಮಗೆ ಬೆಳೆನೇ ಸಿಕ್ಕಲ್ಲ. ಯಾಕಂದ್ರೆ ದವಸ ಧಾನ್ಯಗಳು ಏನೂ ಬೀಳೋದಿಲ್ಲ. ಜುಲೈ ಆಗಸ್ಟಲ್ಲಿ ನೀವು ಮತ್ತೇನಾರು ಹಾಕೊಂಡ್ರೆ, ಹಿಂಗಾರು ಮುಂಗಾರು ಎರಡು ಒಟ್ಟಿಗೆ ಒಂದೇ ಸಲ ಬಂದ್ಬಿಟ್ರೆ ಮತ್ತೆ ಎಲ್ಲ ಕೊಳ್ತೋಗುತ್ತೆ. ಅದೇ ಥರ ಆಗಿದ್ದು 2023ರಲ್ಲಿ ಭೀಕರವಾದಂಥ ಒಂದು ಸನ್ನಿವೇಶ ಎದುರಾಗಿತ್ತು. ಬಟ್ ಮಳೆ ಬಂದಮೇಲೆ ಜನ ಮರ್ತೋಗ್ತಾರೆ. ಜನರ ಮನಸ್ಸೇನು ಅಂತಂದ್ರೆ, ಸೆಕೆ ಬಂದಾಗ ಸೆಕೆ ಅಂತಾರೆ, ಮಳೆ ಬಂದಾಗ ಸೆಕೆ ಮರ್ತೋಗ್ತಾರೆ. ಮಳೆ 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 ಅಂತಾರೆ, ಸೆಕೆ ಬಂದಾಗ ಮಳೆ ಮರ್ತೋಗ್ತಾರೆ. ಬಟ್ ಬಯಲು ಸೀಮೆ ರೈತರಿಗೆ ಸರ್, ನಾವೆಲ್ಲ ಕೋಲಾರದ ಕಡೆಯವರು, ಒಂದು ಅಡ್ವಾಂಟೇಜ್ ಅಂದರೆ ಮ್ಯಾಂಗೋ ಸೀಸನ್ ಸರ್. ಬೇಸಿಗೆಗಳು ಮ್ಯಾಂಗೋ ಒಂದು ಅದೃಷ್ಟ ಏನಂದ್ರೆ, ಮಳೆ ಇಲ್ದಿದ್ರು ಬೆಳೆ ಬರುವಂಥದ್ದು. ಎರಡನೇದು ಸರ್, ನಾವೆಲ್ಲ AC ಒಳಗೆ ಕೂಟಿದ್ದೀವಿ. ಬಟ್ ರೈತರಿಗೆ ದೇವರು ಒಂದು ನ್ಯಾಚುರಲ್ AC ಕೊಟ್ಟಿದ್ದಾರೆ. ಕರೆಕ್ಟ್. ಹೊಂಗೆ ಮರ ಸರ್, ನಾನು ನೋಡಿದ್ದೀನಿ ಹಳ್ಳಿಗಳು ರೈತರು ಹೊಂಗೆ ಮರದ ಕಡೆ ಹೋಗಿ ಹೋಗ್ತಾರೆ. ಅದಕ್ಕೆ ಹೇಳ್ತಾರಲ್ಲ ಸರ್, ಬ್ಯಾಸಿಗೆ ದಿವಸಕ್ಕ ಬೇವಿನ ಮರ ತಂಪು ಅಂತ. ಅದೇ ಕಾರಣಕ್ಕಾಗಿ ಹೇಳೋದು. ಹೊಂಗೆಯ ನೆರಳು ತಾಯಿಯ ಮಡಿಲು ಅಂತಾರೆ. ಹೊಂಗೆಯ ನೆರಳನ್ನ ತಾಯಿಯ ಮಡಿಲು ಅಂತಾರೆ. ಒಂದೊಂದ್ ಕಡೆ ಒಂದೊಂದು ಕಷ್ಟ. ನೀವು ಹೇಳ್ದಂಗೆ ತೋಟಗಳು ನೋಡ್ಕೊಳ್ಳೋರಿಗೆ ಪಾಪ ನೀರು ಬೇಕು. ಬಟ್ ಮಾವಿನ ಹಣ್ಣು ಅಂಡ್ ಇಟ್ಸ್ ಎ ಗುಡ್ ಫ್ರೂಟ್ ಡ್ಯೂರಿಂಗ್ ಸಮ್ಮರ್. ಈ ಒಂದು ಅಡ್ವಾಂಟೇಜ್. ಇನ್ಫ್ಯಾಕ್ಟ್ ಮಾವಿನ ಸೀಸನ್ನಾಗೆ ಮಳೆ ಬಂದ್ಬಿಟ್ರೆ ಅವ್ರು ಎದುರ್ಕೋತಾರೆ, ಮಣ್ಣೆಲ್ಲ ಉದುರೋಗ್ಬಿಡ್ತವೆ ಅಂತ. ಎಸ್, ಕೊಯ್ಲು ಬರೋವರೆಗೂ ದೇವರೇ ಕಾಪಾಡಪ್ಪ ಅಂತ ಕೇಳಿ. ಎಸ್ ಸರ್, ಚಿಕ್ಕ ಮಕ್ಕಳ ಬಟ್ಟೆ ಬಗ್ಗೆನೂ ಕೆಲವೊಂದಿಷ್ಟು ಪ್ರಶ್ನೆಗಳಿದೆ. ಬೇಸಿಗೆಯಲ್ಲಿ ಎಂಥ ಬಟ್ಟೆಗಳನ್ನು ಹಾಕಬೇಕು, ಯಾವ ಥರನಾಗಿ? ಈ ಮದುವೆ ಸೀಸನ್ಗಳೆಲ್ಲ ಶುರುವಾಗ್ಬಿಡುತ್ತೆ ಬೇಸಿಗೆಯಲ್ಲಿ. ಆ ಮಕ್ಕಳನ್ನು ಕರೆದುಕೊಂಡು ಹೊರಗೆ ಹೋಗ್ತಾರೆ, ಅವುಗಳಿಗೆ ಶೂಟ್ ಹಾಕ್ತಾರೆ, ದೊಡ್ಡ ದಪ್ಪನೆಯ ಬಟ್ಟೆಗಳನ್ನು. ಅದು ತಪ್ಪು ಅಂತ, ಬಿಳಿ ಬಟ್ಟೆಗಳನ್ನು ಹಾಕಬೇಕು ಅನ್ನೋದು ಮಾಹಿತಿ. ಏನಿದೆ ಅಭಿಪ್ರಾಯ? ಕರೆಕ್ಟ್. ಬಟ್ ಮೋರ್ ದೆನ್ ಕಲರ್, ದಪ್ಪ ಬಟ್ಟೆ ಹಾಕಿಸ್ಬಾರ್ದು.
ಥಿನ್ ಕ್ಲೋತ್ಸ್ ಆದರೂ ಕೂಡ ಪಾಲಿಯೆಸ್ಟರ್ ಮತ್ತು ನೈಲಾನ್ ಅವಾಯ್ಡ್ ಮಾಡಬೇಕು. ಕಾಟನ್ ಕ್ಲೋತ್ಸ್ ಆರ್ ಆಲ್ವೇಸ್ ಬೆಟರ್. ಅದಿನ್ನೊಂದು. ಅದರ್ ದೆನ್ ದ್ಯಾಟ್ ಯೂಶಲಿ ಬಿಳಿ ಬಟ್ಟೆ, ತೆಳುವಾದ ಬಟ್ಟೆ, ಕಾಟನ್ ಬಟ್ಟೆ. ಇಲ್ಲ ನೀವು ಹೇಳ್ದಂಗೆ ಈಗೆಲ್ಲ ಮಕ್ಕಳಿಗೆ ಸೂಟ್ ಹಾಕ್ತಾರೆ. ನಾವೆಲ್ಲ ದೊಡ್ಡವರಾದ್ಮೇಲೆ ಮದುವೆಗೆ ಒಂದಿನ ಸೂಟ್ ಹಾಕ್ತೀವಿ. ಇವತ್ತು ಹಂಗಲ್ಲ, ಎಲ್ಲರೂ ಕೂಡ ಅದಕ್ಕೆ ಅಫೋರ್ಡ್. ಬಟ್ ಜನಗಳಿಗೆ ಅದೊಂದು ಅರಿವು ಇರಬೇಕು. ಬಿಳಿ ಬಟ್ಟೆ, ಅದರೊಳಗಾಗಿ ತೆಳುವಾದ ಕಾಟನ್ ಬಟ್ಟೆ. ಆಮೇಲೆ 2 ಸರಿ ಸ್ನಾನ ಮಾಡಿಸ್ಬೇಕು ಸರ್ ಮಕ್ಕಳಿಗೆ. ಸ್ನಾನ ಅಂದರೆ ನಮ್ಮ ಜನ ಏನು ಅನ್ಕೋತಾರೆ, ಒಂದು ಅಂಡೆ ಉಯ್ಕೋಬೇಕು ಅಂತೆಲ್ಲ. 2 ಚೊಂಬು ಸಾಕು ಸರ್ ಮಕ್ಕಳಿಗೆ. ನಾವು ಭಾಳ ಜನಕ್ಕೆ ಇದು ಅರಿವೇ ಇಲ್ಲ. ಅವ್ರ ಮಕ್ಕಳ ಡಾಕ್ಟ್ರ್ ಹೇಳ್ತಾರೆ ಯಾವುದು, ನಮ್ಮ ಹಳ್ಳಿಗಳ ಕಡೆ ಒಂದು ಹಂಡೆ ಮಗು ಸುಸ್ತಾಗೋವರೆಗೂ ಸುರಿತಾನೆ ಇರ್ತಾರೆ. ಇಲ್ಲ 2 ಚೊಂಬಿನಲ್ಲಿ ಮಗು ನಾವು 2 ಸಾರಿ ಸ್ನಾನ ಮಾಡಿಸಿರಿ ಸಾಕು. ಈ ಮದ್ಯ ವ್ಯಸನಿಗಳಿಗೆ ಬೇಸಿಗೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ, ಸಾವು ಕೂಡ ಸಂಭವಿಸಬಹುದು ಅಂತ. ಸರ್ ಆಲ್ಕೋಹಾಲ್ ಮಾತ್ರ ಸರ್ ಒಂದು ಮಿಸ್ಕನ್ಸೆಪ್ಷನ್ ಏನಂದ್ರೆ ಚಳಿಗಾಲದಲ್ಲಿ ಕುಡಿದ್ರೆ ಬೆಚ್ಚಗಾಗುತ್ತೆ ಅಂತ. ಇದು ಫಸ್ಟ್ ಮಿಸ್ಕನ್ಸೆಪ್ಷನ್. ಚಳಿಗಾಲದಲ್ಲಿ ಜನ ಯಾಕೆ ಕುಡಿತಾರೆ ಅಂದ್ರೆ ಕುಡಿದು 3 ಪೆಗ್ ಹೊಡೆದ್ಮೇಲೆ ಚಳಿ ಯಾವುದು ಮಳೆ ಯಾವುದು ಮೋರಿ ಯಾವುದು ಗೊತ್ತಿರಲ್ಲ, ಕುಡಿದು ಬಿದ್ದು ಹೋಗ್ತಾರೆ. ಬಟ್ ಆಲ್ಕೋಹಾಲ್ ಮಾತ್ರ ಡೆಫಿನೆಟ್ಲಿ ಡಿಹೈಡ್ರೇಷನ್, ಇನ್ನು ವಾಮಿಟಿಂಗ್ ಜಾಸ್ತಿ ಆಗುತ್ತೆ ಸರ್. ಸೊ ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುತ್ತೆ. ಅಂಡ್ ಬೇಸಿಗೆಗಳಲ್ಲಿ ಹಸಿವೆ ಕಡಿಮೆ ಇರುತ್ತೆ. ಆಲ್ಕೋಹಾಲ್ ತಗೊಂಡ್ರೆ ಇನ್ನೂ ಅವ್ರು ಉಣೋದೇ ಇಲ್ಲ. ಸೊ ಯಾವಾಗ ಆಲ್ಕೋಹಾಲ್ ಜಾಸ್ತಿ, ಫುಡ್ ಕಡಿಮೆ ಅಂದರೆ ಅವ್ರ ಲಿವರ್ ಎಲ್ಲ ಶ್ರಿಂಕ್ ಆಗ್ತಾ ಹೋಗುತ್ತೆ. ಸಿರೋಸಿಸ್ ಆಫ್ ಲಿವರ್ ಅಂತೀವಿ. ಡೆಫಿನೆಟ್ಲಿ ಆಲ್ಕೋಹಾಲ್ ಯಾವುದೇ ಸೀಸನ್ ಬಂದರೂ ಕೂಡ ಇಟ್ ಈಸ್ ಬ್ಯಾಡ್. ಸೊ ಏನು ಲಿಮಿಟೆಡ್ ಅಮೌಂಟ್ನೊಳಗೆ ಪ್ರಿಸ್ಕ್ರೈಬ್ಡ್ ಆಲ್ಕೋಹಾಲ್ ಇದೆ. ಏನು ಡಾಕ್ಟ್ರುಗಳು ಕುಡಿಯೋದೇ ಇಲ್ಲ ಅನ್ಕೋಬೇಡಿ, ಡಾಕ್ಟ್ರುಗಳು ಕುಡಿತಾರೆ. ಡಾಕ್ಟ್ರು ಪ್ರಿಸ್ಕ್ರೈಬ್ ಅಂದರೆ ಕುಡಿಬೇಡ ಅಂತ ಹೇಳಲಿಕ್ಕೆ ನನಗೆ ರೈಟು ಇಲ್ಲ. ಆಸ್ ಎ ಗುಡ್ ಹೆಲ್ತ್ ಇದು. ಬಟ್ ಪರ್ ಡೇ 2 units ಆಫ್ ಆಲ್ಕೋಹಾಲ್ is permitted for a male, 1 unit per a female. Okay. ಇದು ಪ್ರಿಸ್ಕ್ರೈಬ್ಡ್. ಬಟ್ ಅದನ್ನೆಲ್ಲ ನಾವು ಹೇಳಕ್ ಹೋಗ್ಬಾರ್ದು ಮಾಧ್ಯಮದಲ್ಲಿ. ಡಾಕ್ಟರ್ ಹೇಳಿದ್ದಾರೆ ಅಂತ ಕುಡಿ. ಎಸ್ ಸರ್. ಮತ್ತೊಂದು ಕಡೆ ನೀವು ಅವಾಗಲೇ ಈಗ ನೀವು ಆ ಮಾತು ಬಂದು ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀವಿ, ಯಾವ ರೀತಿ ಆಹಾರ ಸೇವನೆ ಮಾಡಿದರೆ ಉತ್ತಮ ಬೇಸಿಗೆಯಲ್ಲಿ ಅಂತ ನೀವು ಹೇಳ್ತಾ ಇದ್ರಿ. ಹೆಚ್ಚಾಗಿ ಹಸಿವಾಗೋದಿಲ್ಲ ಬೇಸಿಗೆ ಸಮಯದಲ್ಲಿ ಅಂತ. ಬಟ್ ಎಂಥ ರೀತಿಯ ಆಹಾರ ಇವತ್ತಿನ ದಿನಕ್ಕೆ ಉತ್ತಮ ಆಗುತ್ತೆ ಸರ್? ವೆಜಿಟೇರಿಯನ್ ಫುಡ್ ಈಸ್ ದ ಬೆಸ್ಟ್ ಫುಡ್ ಸರ್, ಅದರೊಳಗೇನು ಡೌಟ್ ಏನಿಲ್ಲ. ಅನ್ಫಾರ್ಚುನೇಟ್ಲಿ ಈ ಬೇಸಿಗೆಯಲ್ಲಿ ಊರ ಹಬ್ಬಗಳು, ಈ ಇದ್ರ ನಾನ್ ವೆಜಿಟೇರಿಯನ್ ತಿನ್ನೋರಿಗೆ ಏನೇನೋ ರೀಸನ್ಸ್ ಇರ್ತವೆ. ಇಷ್ಟ ಆಗ್ತಾರೆ ಸರ್, ಅಷ್ಟೆಲ್ಲ ತಿನ್ನಬಾರ್ದು. ಸೊ ನಾನ್ ವೆಜಿಟೇರಿಯನ್ನ ಯು ಎಂಜಾಯ್ 1 or 2 pieces, ಕ್ವಾಂಟಿಟಿ ಕಡಿಮೆ ಮಾಡಿ, ಫ್ರೀಕ್ವೆನ್ಸಿ ಕಡಿಮೆ ಮಾಡಿ ಅಂತ ಹೇಳಬೇಕು. ಬಟ್ ಆದಷ್ಟು ಕೂಡ ಈಸಿಲಿ ಡೈಜೆಸ್ಟ್ ಆಗುವಂಥ ಫುಡ್ಡು ಸೊಪ್ಪು, ತರಕಾರಿಗಳು, ಹಣ್ಣುಗಳು, ಅದರೊಳಗೆ ಏನು ಡೌಟ್ ಏನಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಜನಗಳು ಅವ್ರದ್ದೇ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಮುದ್ದೆ ಗಟ್ಟಿ, ಚಪಾತಿ ಹೀಟು, ಕೋಳಿ ಹೀಟು, ಇವೆಲ್ಲ ಚೇಂಜ್ ಆಗ್ಬೇಕು ಜನಗಳು. ಮುದ್ದೆ ಗಟ್ಟಿ ಅಲ್ಲ, ಮುದ್ದೆ ರಾಗಿಯನ್ನು ಉಂಡವನು ನಿರೋಗಿ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ. ರಾಗಿ ಒಳಗೆ ಫೈಬರ್ ಇರುತ್ತೆ. ಅಂಡ್ ಭಾಳ ಜನ ರಾಗಿ ಡೈಜೆಸ್ಟ್ ಆಗಲ್ಲ ಅಂತಾರೆ. ಇಟ್ ಇಸ್ ನಾಟ್ ಟ್ರೂ. ಸೊ ರಾಗಿನೂ ಡೈಜೆಸ್ಟ್ ಆಗುತ್ತೆ. ನೀರು ಚೆನ್ನಾಗಿ ಕುಡೀರಿ, ಸೊಪ್ಪು ತರಕಾರಿಗಳು ಜಾಸ್ತಿ, ಎಣ್ಣೆ ಒಳಗೆ ಕರೆದಿರ್ತಾರಲ್ಲ ಬಜ್ಜಿ, ಬೋಂಡ, ಚೌಚೌ, ಚಿಪ್ಸ್, ಇಂಥವನ್ನ ಅವಾಯ್ಡ್ ಮಾಡಿ ಅಂತ. ಅಂಡ್ ಆಲ್ಕೋಹಾಲ್ನ ಆದಷ್ಟು ಲಿಮಿಟ್ ಮಾಡಿ ಅಂತ ಇಷ್ಟು ಹೇಳ್ಬೋದು ನಾವು. ಸರ್, ನಿಮ್ಗೆ ಗೊತ್ತಿದೆ, ಪ್ರತಿ ಬಾರಿ ಬೇಸಿಗೆ ಬಂದಾಗ ಸರ್ಕಾರಗಳು ಒಂದು ಟೀಮನ್ನು ರಚನೆ ಮಾಡ್ತಾರೆ ತಾಲೂಕಾ ಕೇಂದ್ರಗಳಲ್ಲಿ. ಕರ್ನಾಟಕದಲ್ಲಿ 236 ತಾಲೂಕುಗಳು ಇರೋದು. ಅದರ ಪೈಕಿ 195 ತಾಲೂಕುಗಳು ಬರಪೀಡಿತ ತಾಲೂಕುಗಳು. ಕಳೆದ ವರ್ಷ 195 ಬರಪೀಡಿತ ತಾಲೂಕುಗಳು. ಅದರಲ್ಲಿ 133 ತಾಲೂಕುಗಳಲ್ಲಿ ಗಂಭೀರವಾದಂಥ ಪರಿಸ್ಥಿತಿ ಇದೆ. ಕುಡಿಯುವ ನೀರಿಗಾಗಿ ಹೇಳ್ತಾ ಇರೋದು. ಅವುಗಳಲ್ಲಿ ನಾವು 1 ಕೋಟಿ ರೂಪಾಯಿ ಹಣ ಕೊಡ್ತಾರೆ, ಟ್ಯಾಂಕರ್ ಮುಖಾಂತರ ಕುಡಿ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಟಾಸ್ಕ್ ಫೋರ್ಸನ್ನು ರಚನೆ ಮಾಡ್ತಾರೆ, ಅದಕ್ಕೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾರೆ. ಪ್ರತಿ ವರ್ಷವೂ ಕೂಡ ಈ ತಾಲೂಕುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗೋದಾದರೆ ಮಳೆ ಹೆಚ್ಚಾಗ್ತಾ ಇದೆ, ಅಂತರ್ಜಲದ ಮಟ್ಟ ಕಡಿಮೆ ಆಗ್ತಾ ಇದೆ, ನಮಗೆ ಸಿಗ್ತಾ ಇರುವಂತಹ ನೀರಿನ ಶೇಖರಣೆ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಬೇರೆ ಬೇರೆ ಕಾರಣಗಳಿಗಾಗಿ. ನೋಡಿ, ಜನಗಳಿಗೆ ಏನಾಗುತ್ತೆ ಅಂತಂದರೆ, ಯಾವ ತಾಲೂಕಲ್ಲಿ ನೀರು ಹಿಂದಿನ ಕಾಲದಲ್ಲಿ ಅದನ್ನು ಸಮರ್ಪಕವಾಗಿ ನಿಭಾಯಿಸ್ಕೊತಾ ಇದ್ರು. ತಾಲೂಕು ಮಟ್ಟದಲ್ಲಾಗಲಿ, ಜಿಲ್ಲಾ ಮಟ್ಟದಲ್ಲಾಗಲಿ, ಹಳ್ಳಿಗಳಲ್ಲಾಗಲಿ. ಈಗ ಏನಾಗಿದೆ ಅಂತಂದರೆ, ನಮ್ಮಲ್ಲಿ ಇಲ್ಲಿ ಯಾರೋ ಮೆಕ್ಕೆಜೋಳ ಬೆಳಿತಾನೆ, ಇವನಿಗೆ ತುಂಬ ದುಡ್ಡು ಸಿಗ್ತಾ ಇದೆ, ನಾನು ಮೆಕ್ಕೆಜೋಳ ಬೆಳಿತೀನಿ ಅಂತಂದರೆ, ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಆ ಮೆಕ್ಕೆಜೋಳ ಎಷ್ಟು ನೀರು ಕುಡಿಯುತ್ತೆ? ಓಕೆ, ನಾ ಮೆಕ್ಕೆಜೋಳ ಹಾಕಿದ್ರೆ ನನಗೆ ಅಂತರ್ಜಲದ ನೀರನ್ನ ನಾನು ಕಾಪಾಡ್ಕೋಬೇಕು, 1 ವರ್ಷದ ನೀರಿಗೂ ಬೇಕು. ನಾನು ಎಲ್ಲ ಕಡೆನೂ ನಾವು ಮೆಕ್ಕೆಜೋಳನೇ ಬೆಳೀತಾ ಇದ್ರೆ ಮೆಕ್ಕೆಜೋಳಕ್ಕೆ ನೀರು ಒದಗಿಸೋದು ಯಾರು? ಸೊ ಹಿಂದಿನ ಕಾಲದಲ್ಲಿ ಇದೆಲ್ಲ ಒಂದು ಬ್ಯಾಲೆನ್ಸಿಂಗ್ ಆಗಿ ನಡೀತಾ ಇತ್ತು. ಇವತ್ತು ಏನು ಮಾಡ್ತಿದ್ದೀವಿ ಅಂತಂದರೆ, ನಮಗೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕು ಅಂತಂದರೆ, ಹೌದು ಪ್ರತಿಯೊಬ್ಬರಿಗೂ ದುಡ್ಡು ಬೇಕು. ನಾವು ಆ ಒಂದು ಕೃಷಿ ಇಲಾಖೆ
ಆದರೂ ಅವರು ಹಳ್ಳಿಯ ಇವರು ರೈತರ ಜೊತೆಗೆ ಕೆಲಸ ಮಾಡಬೇಕು. ನೀರು ಜಾಸ್ತಿ ಕುಡಿಯುವಂಥ ಒಂದು ಬೆಳೆನ ನೀವು ಕಮ್ಮಿ ಮಾಡಿ ಸಮ್ಮರಲ್ಲಿ. ಇದನ್ನ ಮಾಡ್ಕೊಂಬಂದರೆ ಅದು ಅಲ್ಲೇ ಬ್ಯಾಲೆನ್ಸ್ ಆಗುತ್ತೆ. ಮೆಕ್ಕೆಜೋಳ ಜಾಸ್ತಿ ನೀರು ಕುಡಿಯುತ್ತೆ, ಇನ್ಯಾರೋ ನೀಲ್ಗಿರಿ ತೋಪ ಹಾಕ್ಬಿಟ್ಟು ಬಿಟ್ಬಿಟ್ಟು ಸುಮ್ಮನೆ ಆರಾಮಾಗಿರೋರು ಒಂದು 10-15 ವರ್ಷ ಆದಮೇಲೆ ಕಟಾವು ಮಾಡ್ಕೊಂಡು ದುಡ್ಡು ಮಾಡೋರು. ಎಲ್ಲಿ ನೀರು ನಾವು ಹೋಲ್ಡ್ ಮಾಡಬೇಕು, ಶೇಖರಣೆ ಮಾಡಬೇಕು, ಅಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಅಂಥ ರೀತಿಯ ಒಂದು ಆಲೋಚನೆಯಲ್ಲಿ ನಾವು ತೊಡಗಿಸ್ಕೋಬೇಕು. ಕೃಷಿ ಇಲಾಖೆಯವರು ಮಾರ್ಗದರ್ಶನ ಕೊಡಬೇಕು. ಓಕೆ, ಎಲ್ಲರೂ ನಾವು ಒಂದೇ ಥರ ಬೆಳಿತೀವಿ ಅಂತಂದರೆ ನೀರು ಜಾಸ್ತಿ ಕುಡಿಯುತ್ತೆ, ಇಂಥದ್ದನ್ನು ನಾವು ಮಾಡ್ಕೋಬಾರ್ದು. ಆಮೇಲೆ ಎರಡನೇದು, ಈ ಮಕ್ಕಳದು ಮತ್ತು ಇದನ್ನು ಹೇಳೋದಕ್ಕೆ ಬಂದೆ. ಏನು ಮಾಡ್ತಾರೆ ಅಂತಂದರೆ ಮಕ್ಕಳು ನೀರು ಏನಕ್ಕೆ ಕುಡಿಯೋಲ್ಲ ಅಂತಂದರೆ ಸಮ್ಮರಲ್ಲಿ 18 ಡಿಗ್ರಿ AC ಹಾಕ್ಕೊಂಡ್ಬಿಡ್ತಾರೆ. ತಂದೆ ತಾಯಿಗಳು ಕೂಡ ಅವ್ರ ಜೊತೆಗೆ ಮಲ್ಕೋತಾರೆ. ಈಚೆ ಕಡೆ ವಾತಾವರಣ ಏನಿರುತ್ತೆ 30-35 ಇರುತ್ತೆ. ಸಡನ್ನಾಗಿ ಅವ್ರು ಎಕ್ಸ್ಪೋಸ್ ಆಗ್ತಾರೆ, ಹೀಟ್ಗೆ ಎಕ್ಸ್ಪೋಸ್ ಆಗ್ತಾರೆ. ಮನೆ ಒಳಗಡೆ ಇರೋ ವಾತಾವರಣಕ್ಕೂ ಈಚೆ ಕಡೆದಕ್ಕೆ ಬೇರೆ ಇರುತ್ತೆ. ಯಾವುದೋ ಮದುವೆ ಮನೆಗೆ ಹೋಗ್ತಾರೆ, ಇಲ್ಲ ಅಂತಂದರೆ ಯಾವುದೋ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಾರೆ, ಇಲ್ಲ ಯಾವುದಾದ್ರು ಒಂದು ಹೋಟ್ಲಲ್ಲಿ ಇರ್ತಾರೆ, AC-ನಲ್ಲಿ ಇರ್ತಾರೆ. ಸಡನ್ ಫ್ಲಕ್ಚುಯೇಷನ್ ಮಾಡ್ಕೋತಾ ಇರ್ತಾರೆ. ಇಲ್ಲ ಮನೆ ಒಳಗಡೆ ಬಂದ ತಕ್ಷಣ ಸ್ನಾನ ಮಾಡೋ ತಣ್ಣೀರಲ್ಲಿ, ಇಲ್ಲಾಂತಂದ್ರೆ ಈ ಥರದ್ದೆಲ್ಲ ಮಾಡ್ಕೋಬಾರ್ದು ಮಕ್ಕಳು. ಆವಾಗ AC-ನಲ್ಲೇ ಇರ್ತಾರಲ್ಲ, ಮಕ್ಕಳಿಗೆ ನೀರು ಕುಡಿಬೇಕು ಅನ್ಸಲ್ಲ. ಸಡನ್ ಮನೆಯಿಂದ ಆಚೆ ಕ್ರಿಕೆಟ್ ಕೊಟ್ಟೋಗ್ಬಿಡ್ತಾರೆ. ಅಲ್ಲಿ ದಣಿವಾಗುತ್ತೆ, ಮನೆಗೆ ಹೋದ್ಮೇಲೆ ಕುಡಿದ್ರಾಯ್ತು, ಆ ಪೋಸ್ಟ್ಪೋನ್ ಆಗುತ್ತೆ, ಮತ್ತೆ ಮನೆ ಒಳಗಡೆ ಬರ್ತಾರೆ. ಸೊ ಏರಾಪೇರಿ ಮಾಡ್ಕೊಳ್ಳೋದು ಮಕ್ಕಳು ಮತ್ತು ಮನೆಯವರು ಸೇರಿಸ್ಕೊಂಡು ಅದು ಜಾಗ್ರತೆ ವಹಿಸ್ಕೋಬೇಕು. AC-ನ ನಾವು 24ಗಿಂತ ಜಾಸ್ತಿ ಇಟ್ಕೋಬಾರ್ದು, 18 ಕಮ್ಮಿ ಇಟ್ಕೋಬಾರ್ದು. ನಿಮ್ಗೆ ಬಂದ್ಬಿಡುತ್ತೆ ಸರ್. ನೀವು ಹೇಳಿದಂಥ ಸಮಸ್ಯೆ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಅಥವಾ ಉತ್ತರ ಕರ್ನಾಟಕದ ಜಿಲ್ಲೆಗಳೆಲ್ಲ ಆದರೂ ಓಕೆ, ಕರಾವಳಿಯಲ್ಲೂ ಇದೇ ಸಮಸ್ಯೆ ಆಗುತ್ತಲ್ಲ, ಕಾರಣ ಏನು ಕರಾವಳಿಗೆ? ಕರಾವಳಿನಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಮ್ಮಲ್ಲಿ ನೋಡಿ, ನೀವು ಘಟ್ಟ ಪ್ರದೇಶದಲ್ಲಿ ಬೆಂಗಳೂರು ಹಾಸನ ಬಿಟ್ಟರೆ ನಾವು ಮಂಗಳೂರಿಗೆ ಹೋಗೋ ತನಕ ಆ ಕಡೆ ಈ ಕಡೆ ದಟ್ಟವಾದಂಥ ಮರಗಳು ನೋಡ್ತಾ ಇದ್ವಿ. ಎಷ್ಟು ದೊಡ್ಡ ದೊಡ್ಡ ನಾಟಗಳ ಮರಗಳು ನೋಡ್ತಾ ಇದ್ವಿ ಅಂತಂದರೆ, ಬರ್ತಾ ಏನಾಯಿತು ಅಂದರೆ ಲಾರಿಗಳಲ್ಲಿ ನೋಡೋಕೆ ಶುರು ಮಾಡಿಬಿಟ್ವಿ ದೊಡ್ಡ ದೊಡ್ಡ ಮರಗಳನ್ನ. ನೀವು ಆ ಕಡೆ ಈ ಕಡೆ ನೀವು ಕಣ್ಣಾಡ್ಸಿದ್ರೆ ಖಾಲಿ ಕಾಣುತ್ತೆ ಈಗ. ಹೌದು. ಆಮೇಲೆ ರಸ್ತೆನ ಅಭಿವೃದ್ಧಿ ಎಷ್ಟು ಮಾಡ್ತಾ ಇದ್ದೀವಿ ಅಂತಂದರೆ, ದಿನಂಪ್ರತಿ ರಸ್ತೆನ ಅಗಲಿಸ್ತಾ ಇದ್ದೀವಿ. ಅಲ್ಲಿ ರೋಡ್ ಏನು ಇಲ್ಲಲ್ಲ ಅಂತಂದ್ಬಿಟ್ಟು ಅಲ್ಲಿನೂ ಕಾಂಕ್ರೀಟೀಕರಣ. ಸೊ ನಮ್ಮಲ್ಲಿ ನಾವೇನು ಬೆಂಗಳೂರಿನಲ್ಲಿ ನಾವು ಏನು ಮನೆ ಕಟ್ಕೋತೀವಿ ವೈಭವೀಕರಣವಾಗಿ, ಅದನ್ನು ಅಲ್ಲೂ ನಾವು ಕಾಪಿ ಮಾಡ್ತಾ ಬಂದ್ವಿ ಕರಾವಳಿನಲ್ಲೂ. ಸೊ ಮನೆಗೆ ಬರುವಂತಕ್ಕಂಥ ನೀರು, ಅಲ್ಲಿ ನಾವು ಬಳಸ್ತಕ್ಕಂಥ ಇಟ್ಟಿಗೆಗಳು, ಅದು ಪ್ರಕೃತಿಗೆ ಸಮತೋಲನವಾಗಿರ್ತಿತ್ತು. ಈಗೇನು ಮಾಡ್ತಿದ್ದೀವಿ, ಎಲ್ಲ ಕಡೆ ಜಲ್ಲಿ, ಸಿಮೆಂಟು, MCB, JCB ಇದನ್ನೇ ನಾವು ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದೀವಿ. ಯಾವಾಗ ನಾವು ವಾತಾವರಣನ ಎಕ್ಸ್ಪೋಸ್ ಮಾಡ್ತಾ ಬರ್ತೀವೋ, ಸೂರ್ಯನ ಕಿರಣ ಡೈರೆಕ್ಟಾಗಿ ಭೂಮಿ ಮೇಲೆ ಬೀಳುತ್ತೋ, UV ಕಿರಣನೂ ಅದನ್ನು ತೊಗೊಂಬರುತ್ತೆ. ಎಸ್ ಸರ್. ಸೊ ಅದು ರಿಬೌಂಡ್ ಆಗುತ್ತೆ ಎನ್ವೈರ್ಮೆಂಟಲ್ಲಿ. ಎಸ್ ಸರ್. ಸಂಪತ್ ಸರ್, ಈ ಮಗುವಿನ ಚರ್ಮದ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಬಿಸಿಲಿಂದ ಅಂತ. ಕೆಂಪು ಗುಳ್ಳೆಗಳಾಗೋದು, ಬೇರೆ ಬೇರೆ ಕಲೆಗಳಾಗೋದು, ಬಿಸಿಲಿಂದ ಹಾನಿ ಆಗುತ್ತಾ ಮಕ್ಕಳ ಚರ್ಮ? ಯಾಕಂದ್ರೆ ಸ್ಮೂತ್ ಇರುತ್ತೆ, ಚಿಕ್ಕ ಮಕ್ಕಳು ಇರ್ತಾರೆ ಅನ್ನೋ ಕಾರಣಕ್ಕಾಗಿ. ಸೊ ಕರೆಕ್ಟ್, ಹೀಟ್ ರ್ಯಾಶ್ ಆಗ್ಬೋದು. ಸ್ಕಿನ್ ಅಲರ್ಜಿ ಎಲ್ಲ ಆಗ್ಬಿಡುತ್ತೆ. ಎಲರ್ಜಿ ಡೈರೆಕ್ಟ್ ಕನೆಕ್ಷನ್ ಇಲ್ಲ ಆ್ಯಕ್ಚುಲಿ, ಬಟ್ ಸನ್ ಬರ್ನ್ ಹೇಳ್ಬೋದು. ಅದಕ್ಕೆ ಸಿಮಿಲರ್ ಅಪಿಯರೆನ್ಸ್ ಇರುತ್ತೆ, ಹಾಗೆ ಕಾಣಿಸುತ್ತೆ ಎಲರ್ಜಿ ಥರ. ಬಟ್ ಎಲರ್ಜೀಸಿಗೆ ಹೀಟಿಗೆ ಡೈರೆಕ್ಟ್ ಕನೆಕ್ಷನ್ಸ್ ಇಲ್ಲ. ಓಕೆ, ಬಟ್ ಚರ್ಮದ ಸಮಸ್ಯೆಗಳು ಕೆಲವೊಂದಿಷ್ಟು ಆಗುತ್ತೆ. 100%. ಹಾಂ, ಏನು ಮಾಡಬೇಕು ಸರ್, ಅದಕ್ಕೆ ಕ್ರಮ ಏನು? ಸನ್ಸ್ಕ್ರೀನ್ ಯೂಸ್ ಮಾಡಿದರೆ ಬೆಸ್ಟ್ ಆ್ಯಕ್ಚುಲಿ, ಅದೊಂದು. ಇನ್ನೊಂದು, ಜಾಸ್ತಿ ಸನ್ಲೈಟಲ್ಲಿ ಟೈಮ್ ಸ್ಪೆಂಡ್ ಮಾಡಬಾರ್ದು. ಶೇಡ್ ಇದ್ದರೆ ಅಟ್ಲೀಸ್ಟ್, ಫಾರ್ ಎಕ್ಸಾಂಪಲ್ ಸ್ಕೂಲ್ಸಲ್ಲೇ ಕೆಲವು ಸರಿ ಸ್ಪೋರ್ಟ್ಸ್ ಡೇ ಇಟ್ಕೊಳ್ತಾರೆ. ಬಿಟ್ವೀನ್ 10 o'clock to 2 o'clock, ಎಸ್ಪೆಷಲಿ ಮಿಡಲ್ ಆಫ್ ಹೀಟ್ ವೇವ್, ಸನ್ಲೈಟಲ್ಲಿ ಜಾಸ್ತಿ ಸ್ಪೆಂಡ್ ಟೈಮ್ ಮಾಡಿದರೆ ಡಿಹೈಡ್ರೇಷನ್ ಆಗಿಬಿಡುತ್ತೆ, ಆಲ್ಮೋಸ್ಟ್ ಗ್ಯಾರಂಟೀಡ್. 1-2-3 ಚಿಲ್ಡ್ರನ್ ವಿಲ್ ಡೆಫಿನೆಟ್ಲಿ ಫೇಂಟ್. ಸೊ ಸ್ಕೂಲ್ಸ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಾಟ್ ಟು ಕೀಪ್ ಡ್ಯೂರಿಂಗ್ ಹೀಟ್ ವೇವ್. ಆ ಥರ ಏನಾದರೂ ಅರೇಂಜ್ ಆಲ್ರೆಡಿ ಆದರೆ ಅವ್ರು ಇಂಡೋರ್ಸಿಗೆ ಶಿಫ್ಟ್ ಮಾಡಬೇಕು. ಸೊ ದೋಸ್ ಆರ್ ಥಿಂಗ್ಸ್. ಬೇಸಿಕಲಿ ಧೂಳು ಸಿಕ್ಕಾಪಟ್ಟೆ ಇರುತ್ತೆ ಸರ್. ನೀವು ಹಳ್ಳಿಗಳ ಭಾಗಗಳಲ್ಲಿ ಹೋದರೆ, ರಸ್ತೆಗಳು ಸರಿಯಾಗಿ ಇದ್ದಂಥ ಸಮಯದಲ್ಲಿ ಮತ್ತು ಅಂತಹ ಪ್ರದೇಶಗಳಲ್ಲಿ ಮಕ್ಕಳ ಕಣ್ಣಿನ ಮೇಲೂ ಎಫೆಕ್ಟ್ ಆಗುತ್ತೆ ಅಂತ ಅನೇಕ ಜನ ತಜ್ಞರು ಹೇಳ್ತಾ ಇದ್ದಾರೆ. ಕಣ್ಣುಗಳ ಸಂರಕ್ಷಣೆ ಹೆಂಗೆ ಬೇಸಿಗೆಯಲ್ಲಿ? ಕರೆಕ್ಟ್. ಸೊ ಆಕ್ಚುಲಿ ಮಡ್ರಾಸ್ ಐ ಆಗೋದು ಸಮ್ಮರ್ನಿಗೆ ಸರ್. ಹಾಂ, ಮಡ್ರಾಸ್ ಐ ಅಂತಾರಲ್ಲ, ಹೌದು. ಅದು ಕೆಂಪಗಾಗುತ್ತೆ, ಒಬ್ಬರಿಂದ ಒಬ್ರಿಗೆ ಹರಡಾಗುತ್ತಲ್ಲ, ಇಟ್ಸ್ ಎ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು. ಬಟ್ ಈ ಧೂಳು ಇವೆಲ್ಲ ಇದರಿಂದ. ಸೊ ಎಲ್ಲಿ ಎಲ್ರಿಗೂ ಕೂಡ ಕೂಲಿಂಗ್ ಗ್ಲಾಸ್ ಅಂತೂ ಕೊಡೋಕ್ಕಾಗಲ್ಲ. ಆದಷ್ಟು ಕೂಡ ಧೂಳಿನೊಳಗೆ ಓಡಾಡಬೇಡಿ ಅಂತ ಹೇಳ್ಬೋದು ಅಷ್ಟೇ. ಸರ್, ನೀವು ಅವಾಗಲೇ ನಾನು ಸರ್ ಅವ್ರು ಮಾತನಾಡುವಾಗ ಈ ಸರ್ಕಾರಿ ಯೋಜನೆಗಳ ಬಗ್ಗೆ ನಮ್ಮ ನೇರ ಅಭಿಪ್ರಾಯ, ನಾವು ನೋಡಿ ಎತ್ತಿನ ಹೊಳೆ ಪ್ರಾಜೆಕ್ಟಿಗೆ ಕೋಟ್ಯಾಂತರ ರೂಪಾಯಿ ನಮ್ಮೂರಿಗೆ ಬರಬೇಕಿತ್ತು ನೀರು, ಇದುವರೆಗೂ ನದಿ ಕನೆಕ್ಷನ್ ಆಗಲಿಲ್ಲ. ಜಕ್ಕಲಮಡುಗು ನೀರು ನಮ್ಮೂರಿಗೆ ಸಪ್ಲೈ ಮಾಡ್ತಿದ್ದಾರೆ. ನಮ್ಮೂರಿನ ಸಮಸ್ಯೆಗೋಸ್ಕರ ಒಂದು ಬೋರ್ ಹಾಕಿದ್ರು, ಅದೇನು ಆಗಲಿಲ್ಲ. ಜಕ್ಕಲಮಡುಗು ನೀರನ್ನು ಸಪ್ಲೈ ಮಾಡ್ತಾರಲ್ಲ, ಅದರೊಳಗೆ ದುಡ್ಡು ಹೊಡಿತಾರೆ ಸರ್.
ಸರಿಯಾಗಿ ಸಪ್ಲೈ ಮಾಡಲ್ಲ. ಇದು ರೈತರ ಕಷ್ಟಗಳು. ಸೊ ಎಲ್ಲ ಒಂದು ಕಡೆ ಎಷ್ಟೊಂದು ಪರಿಹಾರಗಳ ಮಧ್ಯೆ ಇದು ಸರ್ಕಾರದ ಒಂದು ಪರಿಹಾರ. ಊರುಗಳನ್ನವ್ರಿಗೆ ನೀರು ಕೊಡಬೇಕು, ಬಟ್ ವ್ಯವಸ್ಥಿತವಾಗಿ ಆಗಲ್ಲ. ಅಲ್ಲೆಲ್ಲ ತುಂಬ ಕರಪ್ಷನ್ನು. ಇದು ಆ ಹೋರಾಟ ಸಮಿತಿ ಮೊನ್ನೆ ತಾನೇ ನಾವು ಚೀಫ್ ಮಿನಿಸ್ಟರ್ ಮೀಟ್ ಮಾಡಿ ಅಂಬಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ, ಆ ಪರಿಷ್ಕರಣೆ ಮಾಡಿ 3ನೇ ಪರಿಷ್ಕರಣೆ ಮಾಡಿ ಅದಕ್ಕೆ 57 ಕೋಟಿ ಆಗುತ್ತೆ ಅಂದರೆ ಅಷ್ಟು ಕೊಡ್ಲಿಕ್ಕೆ ರೆಡಿ ಇಲ್ಲ ಸರ್ಕಾರ. ಈ ಬೇಸಿಗೆಯಲ್ಲಿ ಶ್ವಾಸಕೋಶದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂತ, ಅದ್ರ ಬಗ್ಗೆ? ಡಸ್ಟ್ ಸರ್, ಡಸ್ಟ್, ಬಿಕಾಸ್ ಆಫ್ ಡಸ್ಟ್. ಮಾನಸಿಕ ರೋಗಗಳು ಶುರುವಾಗುತ್ತಾ ಬೇಸಿಗೆಯಲ್ಲಿ? ಇಲ್ಲ, ಹಂಗಂತ ಇಲ್ಲ. ಕಿರಿಕಿರಿ ಆಗುತ್ತೆ ಅಂತ ಹೇಳ್ತಾರಲ್ಲ? ಅಲ್ಲ, ನ್ಯಾಚುರಲಿ ಯು ಗೆಟ್ ಇರಿಟೇಟೆಡ್, ಸ್ವೆಟಿಂಗ್ ಜಾಸ್ತಿ ಇರುತ್ತೆ, ಊಟ ಸರಿಯಾಗಿ ಜೀರ್ಣ ಆಗಲ್ಲ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಅದೊಂದು ಬಹಳ ಇಂಪಾರ್ಟೆಂಟು. ಹಳ್ಳಿಗಳವರೆಲ್ಲ ಮನೆ ಹೊರಗಡೆ ಮಲ್ಕೋತಾರೆ, ಮನೆ ಒಳಗಡೆ ಬೇಸಿಗೆ AC ಇಲ್ಲ ಅಂತ. ಅಲ್ಲಿ ಸೊಳ್ಳೆಗಳು, ತಿಗಣೆಗಳು, ಹಾವುಗಳು, 108 ಕಾಟಗಳು. ಒಟ್ಟು ಮನುಷ್ಯನಿಗೆ ಇವೆಲ್ಲ ಹಳ್ಳಿ ಕಡೆ, ನಾವು ಬರೀ ಸಿಟಿದು ಒಂದೇ ಯೋಚನೆ ಮಾಡೋದಲ್ಲ, ಹಳ್ಳಿಗಳ ಕಡೆ ಈ ಸಮಸ್ಯೆಗಳು ತುಂಬಾ ಜಾಸ್ತಿ ಬೇಸಿಗೆಯಲ್ಲಿ. ಸೊ ಅದರಿಂದ ಅವರಿಗೆ ಮಾನಸಿಕ ಒತ್ತಡ ಯಾವ ಬೇಸಿಗೆ ಮುಗಿತದಪ್ಪ ಅನ್ನಂಗೆ ಆಗ್ಬಿಟ್ಟಿರ್ತದೆ. ಇವೆಲ್ಲ ಮಾನಸಿಕ ಪ್ರಾಬ್ಲಮ್ಗಳು. ವಿಧಿ ಇಲ್ಲ, ಏನನ್ನ ಆ ಥರ ಇದ್ರೆ ಈ ಮಾನಸಿಕ ಕಾಯಿಗಳದ್ದು ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಯಾರು ಕರೆಕ್ಟ್ ಡಾಕ್ಟರ್ ಹತ್ರ ಹೋಗಲ್ಲ. ಡೆಫಿನೆಟ್ ದೇ ಮಸ್ಟ್ ಕನ್ಸಲ್ಟ್ ಎ ಸೈಕ್ಯಾಟ್ರಿಸ್ಟ್. ಅವ್ರಿಗೇನೋ ಒಂಥರ ಅವಮಾನ, ಸೈಕ್ಯಾಟ್ರಿ ಡಾಕ್ಟರ್ ಹತ್ರ ಹೋಗ್ತೀನಿ ಅಂದರೆ. ದಯವಿಟ್ಟು ಯಾರಿಗಾನ ಸಮಸ್ಯೆ ಇದ್ದಾಗೆ ನೀವು ಸೈಕ್ಯಾಟ್ರಿಸ್ಟ್ ಹತ್ರ ತೋರಿಸ್ಕೊಳ್ಳಿ ಅಂತ ನಾವು ಅಡ್ವೈಸ್ ಮಾಡಬೇಕು. ಈಗ 40-45 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಅಂತ ಹೇಳ್ತಿದ್ದಾರಲ್ಲ, ಆ ತಾಪಮಾನಕ್ಕೆ ಹೊಂದಿಕೊಳ್ಳುವ ಸಾಧ್ಯತೆಗಳು ಇದೆಯಾ? ಹೊಂದ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಏನೂ ಇಲ್ಲ ಸರ್, ಚೆನ್ನಾಗಿ ನೀರು ಕುಡಿಬೇಕು, ತೆಳುವಾದ ಬಟ್ಟೆ ಹಾಕ್ಕೋಬೇಕು, ಆದಷ್ಟು ಬಿಸಿಲು ಟೈಮ್ನ ಬಿಸಿಲಿಗೆ ಹೋಗಬಾರ್ದು. ಬಟ್ ನಾ ಅವಲ್ಲೇ ಒಂದು ಪದ ಯೂಸ್ ಮಾಡಿದೆ, ನಮ್ಮ ಫಿಸಿಯಾಲಜಿ ಸ್ಟಡಿ ಮಾಡ್ತೀವಿ ನಾವು MBBS ಓದೋರು, ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಬರ್ನಾರ್ಡ್ ಅದು ಫಾದರ್ ಆಫ್ ಫಿಸಿಯಾಲಜಿ ಎಷ್ಟು ಚೆನ್ನಾಗಿ ಆಗಿನ ಕಾಲದಲ್ಲಿ ಹೇಳಿದ್ದಾನೆ ಅಂದರೆ, ನಮ್ಮ ದೇಹಕ್ಕೆ ಕೆಪಾಸಿಟಿ ಇದೆ. ದೇರ್ ಇಸ್ ಎ ಫ್ಲೂಯಿಡ್ ಇನ್ಸೈಡ್ ದ ಬಾಡಿ, ಯುವರ್ ಬ್ಲಡ್ ಸಾಕಷ್ಟು ಸೆಕ್ರೇಷನ್, ಇಂಟರ್ ಸೆಲ್ಯುಲರ್ ಫ್ಲೂಯಿಡ್ ಅಂತೀವಿ ನಾವು. ನಮ್ಮ ದೇಹದಲ್ಲಿ 33 ಟ್ರಿಲಿಯನ್ ಸೆಲ್ಸ್ ಇದಾವೆ, ಬಟ್ ಫ್ಲೂಯಿಡ್ ಇದೆಯಲ್ಲ ಅದೇ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದರಿಂದ ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕೆ ಹೊರತು. ಸೊ ಆದಷ್ಟು ಇಷ್ಟೊತ್ತು ನಾವು ಮಾತಾಡಿದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀರು ಕುಡೀರಿ, ತೆಳ್ಳಗಿರೋ ಬಟ್ಟೆ ಹಾಕ್ಕೊಳ್ಳಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಸರ್, ಕೊನೆ ರಿಯಾಕ್ಷನ್ ಏನು ಮಾಡಬೇಕಂತೀರಿ ಸರ್ಕಾರದವರು, ಸ್ಥಳೀಯ ಆಡಳಿತದವರು ನೀರಿನ ವಿಚಾರದಲ್ಲಿ ಬೇಸಿಗೆ ಸಮಯದಲ್ಲಿ? ಅಲ್ಲ, ಆದಷ್ಟು ದಂಡ ವಿಧಿಸಬೇಕು. ಸುಮ್ಮನೆ ಯಥಾಶಕ್ತಿಯಾಗಿ ಲಾಸ್ಟ್ ಟೈಮ್ BBMP ಅವರು ಹಾಗೆ ತಂದಿದ್ರು ಸರ್, ವಾಹನಗಳನ್ನ ತೊಳೆದ್ರೆ ಎಷ್ಟು 500,000 ದಂಡ ಆಗ್ತಿದೆ. ವಾಹನಗಳು ತೊಳೆಯೋದು ಕಮ್ಮಿ ಮಾಡಬೇಕು. ಆಮೇಲೆ ಅನ್ನೆಸೆಸರಿ ನೀರನ್ನ ನಾವು ಪೋಲ್ ಮಾಡೋದು. ಇಲ್ಲಾಂತಂದ್ರೆ ಸರ್ಕಾರನೇ ಒಂದಷ್ಟು ದಿನ ಈ ಕಾಂಕ್ರೀಟೀಕರಣ ಮಾಡ್ತಾರಲ್ಲ ರಸ್ತೆನ, ಬೇಸಿಗೆ ಸಮಯದಲ್ಲಿ ಸ್ಟಾಪ್ ಮಾಡ್ಬೇಕು. ಯಾಕಂದ್ರೆ ಒಂದೊಂದು ಪಿಲ್ಲರ್, ಮೆಟ್ರೋ ಪಿಲ್ಲರ್ ಆಗಿರ್ಬೋದು, ಹೈವೇ ಪಿಲ್ಲರ್ಗಳಾಗಿರ್ಬೋದು, ಒಂದೊಂದು ಪಿಲ್ಲರ್ ಕ್ಯೂರ್ ಮಾಡೋದಕ್ಕೆ 400-500 ನೀರು ತರಬೇಕು. ಅದು ಪೋರ್ಟೇಬಲ್ ವಾಟರ್ ಬೇಕಾಗತ್ತೆ. ಎಲ್ಲಿಂದ ತರೋಣ? ಸ್ಟಾಪ್ ಆಗಲಿ ಅಂತ. ಹೌದು, ಓಕೆ ಸರ್. ಕೊನೆಯದಾಗಿ ಮಕ್ಕಳಿಗೆ ನಿಮ್ಮ ಸಂದೇಶ ಏನು ಸರ್? ಏನು ಮಾಡಬೇಕು ಅಂತೀರಿ? ಅವ್ರ ಪೋಷಕರಿಗೆ ಹೆಂಗಿರಬೇಕು ಅಂತ ಹೇಳ್ತೀರಿ? ಸೊ ಹೀಟ್ ವೇವ್ ಬಂದರೆ ಪೇರೆಂಟ್ಸ್ದು ಜವಾಬ್ದಾರಿ ಇರುತ್ತೆ, ಸ್ಕೂಲಿನ ಜವಾಬ್ದಾರಿ ಇರುತ್ತೆ, ಗೌರ್ಮೆಂಟ್ ಅವ್ರದ್ದು ಜವಾಬ್ದಾರಿ ಇರುತ್ತೆ. ಪೇರೆಂಟ್ಸ್ ಕಡೆಯಿಂದ ಸೆಂಡ್ ಚಿಲ್ಡ್ರನ್ ಟು ಸ್ಕೂಲ್ ವಿತ್ ವಾಟರ್ ಬಾಟಲ್, ಇನ್ಸ್ಟೆಡ್ ಆಫ್ ಸೆಂಡಿಂಗ್ ಚಾಕ್ಲೇಟ್ಸ್ ಆ್ಯಂಡ್ ಚಿಪ್ಸ್, ಸೆಂಡ್ ಫ್ರೂಟ್ಸ್, ವಾಟರ್ ರಿಚ್ ಫ್ರೂಟ್ಸ್, ವಾಟರ್ ಮೆಲನ್ ಇರಲಿ, ಸಪೋಟ ಇರಲಿ, ಆರೆಂಜ್ ಇರಲಿ. ಅದಿನ್ನೊಂದು. ನಮ್ಮ ಸ್ಕೂಲ್ ಕಡೆಯಿಂದ ನಾಟ್ ಟು ಅರೇಂಜ್ ಇನ್ ದ ಹಾಟ್ ಸನ್ ಎನಿ ಇವೆಂಟ್ಸ್. ಆಮೇಲೆ ಜೂನ್ 5ನೇ ತಾರೀಕು ತನಕ ರಜೆ ಇರ್ತಿತ್ತು ಹಿಂದಿನ ಕಾಲದಲ್ಲಿ. ಜೂನ್ 5ಕ್ಕೆ ವಾಡಿಕೆ ಮಳೆ ಶುರುವಾಗೋದು ಅಂತ. ಈಗ ಏನಾಗಿದೆ ಅಂದ್ರೆ ಮೇನಲ್ಲೇ ಆ ಮೇ ತಿಂಗಳಲ್ಲಿ ದುಡ್ಡು ಫೀಸ್ ಇಸ್ಕೊಳ್ಳೋದಕ್ಕೆ ಮೇ ತಿಂಗಳಲ್ಲಿ ಶುರು ಆಗ್ಬಿಡುತ್ತೆ. ಪಾಪ ಸಮ್ಮರಲ್ಲೇ ಅವ್ರು ಈಚೆ ಬರ್ಬೇಕಾಗುವಂತ ಪರಿಸ್ಥಿತಿ. ಥ್ಯಾಂಕ್ ಯು ಸೋ ಮಚ್. 3 ಜನರು ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ತಜ್ಞರಂತೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 1-3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಈ ವರ್ಷದ ಬೇಸಿಗೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹೆಚ್ಚಾಗುತ್ತೆ ಅಂತ ಸರ್ಕಾರದವರು ಹೇಳ್ತಾರೆ, ತಜ್ಞರು ಹೇಳ್ತಾರೆ. ಬಟ್ ನಮ್ಮ ಎಚ್ಚರಿಕೆ ಮಾತ್ರ ನಮ್ಮಲ್ಲಿ ಇರಬೇಕು. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.